ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ರಾಜಯೋಗ ಸಾಧನೆಗೆ ಸಂಬಂಧಪಟ್ಟಂತೆ ರಾಜಯೋಗ ಅಂತ ಇದಕ್ಕೆ ಯಾಕಂತಾರ ಅಂತ ಅಂದ್ರೆ ಎಲ್ಲ ಯೋಗಗಳಿಗೆ ಇದು ರಾಜ ಇದ್ದಂಗಂತ, ಅದಕ್ಕೆ ಇದನ್ನ ರಾಜಯೋಗ ಅಂತಾರೆ. ಕಿಂಗ್ ಆಫ್ ಯೋಗ, ಆಲ್ ಯೋಗ, ಕಿಂಗ್ ಆಫ್ ಆಲ್ ಯೋಗ, ಎಲ್ಲ ಯೋಗಗಳಿಗೆ ರಾಜ ಇದ್ದಂಗಂತ. ಇಲ್ಲಿ ಇದು ಪಾತಂಜಲಿ ಮಹರ್ಷಿಗಳ ಒಂದು ಯೋಗದ ಸೂತ್ರಗಳು. ಅಲ್ಲಿ ಏನ್ ಮಾಡ್ಯಾರ, ಉತ್ತಮ ಕೋಟಿ ಸಾಧಕರಿಗೆ ಅಭ್ಯಾಸ ಮತ್ತು ವೈರಾಗ್ಯ ಹೇಳ್ಯಾರ, ಮಧ್ಯಮ ಕೋಟಿ ಸಾಧಕರಿಗೆ ಕ್ರಿಯಾಯೋಗ ಸಾಧನ ಹೇಳ್ಯಾರ. ಕ್ರಿಯಾಯೋಗ ಸಾಧನದಲ್ಲಿ ತಪಸ್ಸ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಈ ಮೂರು ಕ್ರಿಯಾಯೋಗ ಸಾಧನೆಗಳಾಗ್ಯಾವ. ಇದ್ರ ಬಗ್ಗೆ ನಿನ್ನೆ ಹೇಳಿ ಆಗಿದೆ. ಈ ಒಂದು ಕ್ರಿಯಾಯೋಗ ಸಾಧನೆಯಿಂದ ಸಮಾಧಿ ಉಂಟಾಗ್ತದ, ಕ್ಲೇಶಗಳ ಕ್ಷೀಣವಾಗುತ್ತವೆ. ಪಂಚಕ್ಲೇಶಗಳ ಬಗ್ಗೆ ನಿನ್ನೆಲ್ಲ ಹೇಳಾಯ್ತು. ತೇ ಪ್ರತಿ ಪ್ರಸವ ಹೇಯ ಸೂಕ್ಷ್ಮ ಅಂತ ಪಾತಂಜಲಿ ಯೋಗ ಸೂತ್ರ 2ನೇ ಅಧ್ಯಾಯ 10ನೇ ಶ್ಲೋಕ. ಪಂಚಕ್ಲೇಶಗಳನ್ನ ಕ್ರಿಯಾಯೋಗದ ಮೂಲಕ ಕ್ಷೀಣ ಮಾಡಿಕೊಳ್ಳಬೇಕು. ಧ್ಯಾನ ಹೇಯಸ್ಥಾದ್ ವೃತ್ತಯ 2ನೇ ಅಧ್ಯಾಯ 11ನೇ ಶ್ಲೋಕ. ಏನ್ ಮಾಡ್ಬೇಕಪ್ಪ ಅಂದ್ರೆ ಧ್ಯಾನ ಮಾಡಬೇಕು. ಈ ಪಂಚಕ್ಲೇಶಗಳನ್ನ ಕ್ಷೀಣಗೊಳಿಸುವುದಕ್ಕ ಧ್ಯಾನನೇ ಅತ್ಯುತ್ತಮವಾದ ಉಪಾಯ. ಧ್ಯಾನ 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 ಮಾಡದೆ ಈ ಪಂಚಕ್ಲೇಶಗಳನ್ನ ಕ್ಷೀಣಗೊಳಿಸುವ ಅತ್ಯುತ್ತಮ ಉಪಾಯ. ಧ್ಯಾನ ಮಾರ್ಗದಿಂದ ಸಾಧಕನು ನಿರ್ಬೀಜ ಸಮಾಧಿ ಹೊಂದುತ್ತಾನ. ಆಗ ಸಾಧಕನು ಕ್ಲೇಶವು ಕ್ಷೀಣವಾಗುತ್ತದೆ. ಎಲ್ಲಾ ಕರ್ಮಗಳ ಸಂಸ್ಕಾರಗಳು ಕ್ಷೀಣವಾಗುವುದೇ ನಿರ್ಬೀಜ ಸಮಾಧಿ. ಅದೇ ಅವಸ್ಥೆಯಲ್ಲಿ ಸಾಧಕನು ಕೈವಲ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಈ ರೀತಿಯಿಂದ ಪರಮಗತಿಯನ್ನು ಹೊಂದುತ್ತಾನೆ ಮಧ್ಯಮ ಕೋಟಿ ಸಾಧಕ. ಕ್ರಿಯಾಯೋಗ ಸಾಧಕ ತಪಸ್ಸ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಮಾಡುವ ಮೂಲಕ ಏನಂತ ಅಂದ್ರೆ ನಮಗ ಥಿಯರಿ ಗೊತ್ತದ, ದೇಹ ಆದಂತ ಬ್ರಹ್ಮ ಅದನೋ, ಬ್ರಹ್ಮ ಅದನಂತ ದೇಹ ಆಗೋ ಅಂತ ಕೇಳಿದ್ರೆ ನಾವೇನ್ ಮಾಡ್ತೀವಿ, ಬ್ರಹ್ಮ ಅದನಂತ ದೇಹ ಆದಂತೇಳಿ ಸೀದಾ ಹೇಳ್ತೀವಿ. ಮತ್ತೆ ಬ್ರಹ್ಮ ಅದನಂತ ದೇಹ ಆದಂದ್ಮೇಲೆ ಬ್ರಹ್ಮ ಅಲಂಬ, ಅಲಂಬ ಅಂದ್ರೆ ದೇಹವನ್ನು ಅವಲಂಬಿಸಿಲ್ಲ ಅವನು. ಅವನ ಅಸ್ತಿತ್ವ ಹೆಂಗದ ಅಂದ್ರೆ ದೇಹವನ್ನು ಅವಲಂಬಿಸಿಲ್ಲ. ದೇಹ ಇಲ್ಲಂದ್ರೂ ಬ್ರಹ್ಮ ಇರ್ತಾನ ಇಲ್ರಿ?
ದೇಹ ಇಲ್ಲ ಅಂದ್ರೂ ಬ್ರಹ್ಮ ಇರ್ತಾನ. ಆದರೆ ನಾನು ಬ್ರಹ್ಮ ಅಂತ ಹೇಳ್ತೀನಿ, ಆದ್ರೆ ಈ ದೇಹ ಇಲ್ಲ ಅಂದ್ರೂ ನಾ ಇರ್ತೀನಿ ಅನ್ನಂತ ಗಟ್ಟಿತನ ನಮ್ಮಲ್ಲಿ ಬರ್ತಾ ಇಲ್ಲ. ದೇಹ ಇಲ್ಲ ಅಂದ್ರೂ ನಾನು ಇರೋವನದೀನಿ, ದೇಹ ಇದ್ದಾಗೂ ನಾನು ಇರೋವನದೀನಿ. ದೇಹ ನನ್ನನ್ನು ಅವಲಂಬಿಸಿದೆ, ನಾನು ದೇಹವನ್ನು ಅವಲಂಬಿಸಿಲ್ಲ. ಈ ಯೋಗ ಸಾಧನೆಯಲ್ಲಿ ಏನಾಯ್ತು ಅಂದ್ರೆ ದೇಹದ ಮುಲಾಜಿ ಇರ್ಲಕ್ ಸಾಧ್ಯ ಅದ. ದೇಹನೂ ನಾನಲ್ಲ, ದೇಹ ಮಾಡೋ ಕರ್ಮಗಳು ನನ್ನೂ ಅಲ್ಲ, ಆ ಕರ್ಮದ ಫಲಗಳು ನನ್ನೂ ಅಲ್ಲ. ಆ ದೇಹದ ಮೇಲೆ ಏನು ಮಾಡಬೇಕು? ಡಿಟ್ಯಾಚ್ಮೆಂಟ್, ನಿರ್ಲಿಪ್ತತೆಯನ್ನ ಸಾಧಿಸಿ, ದೇಹ ಇದ್ರೂ ಸರಿ ಇಲ್ಲಂದ್ರೂ ಸರಿ ನಾನು ಸ್ವತಂತ್ರವಾಗಿ ಇರುವಂತ ಬ್ರಹ್ಮ ವಸ್ತು ಅದೀನಿ. ಇದು ಯಾವಾಗ ಬರ್ತದ ಅವಾಗ ಅದು ಯೋಗ ಅಂತಾರ. ಅದಕ್ಕೆ ಆಹಾರ ಪಾನೀಯಗಳು ಎದ್ರ ಸಲುವಾಗಿ? ಪ್ರಾಣದ ಸಲುವಾಗಿ ತಗೋತೀರಿ, ಜೀವಂತ ಇರೋದ್ರ ಸಲುವಾಗಿ. ಈ ಪ್ರಾಣ ಬ್ರಹ್ಮಾಂಡದೊಳಗ ಪ್ರಾಣಶಕ್ತಿ ಅದು. ಆ ಬ್ರಹ್ಮಾಂಡದ ಪ್ರಾಣಶಕ್ತಿ ಶರೀರದೊಳಗ ಆಹಾರ ಪಾನೀಯಗಳ ಮೂಲಕ, ಗಾಳಿಯ ಮೂಲಕ, ನೀರಿನ ಮೂಲಕ, ಆಹಾರದ ಮೂಲಕ ಶರೀರದೊಳಗ ಅದು ಸೇರ್ಕೋತಿರ್ತದೆ. ಈ ಪ್ರಾಣ ಇರಲಿಲ್ಲ ಅಂತಂದ್ರ ನಾನು ಇರ್ತೀನಿ, ಪ್ರಾಣ ಇದ್ದುದಕ್ಕೆ ನಾ ಅದೀನಿ, ಪ್ರಾಣ ಹೋಯ್ತು ಅಂತಂದ್ರೆ ನಾನಿರಲ್ಲ. ಇದು ಎಂತ ಅಜ್ಞಾನದ ವಿಚಾರದ ಗೊತ್ತಾ ಇದು? ಪ್ರಾಣ ಇರಲಿಲ್ಲ ಅಂದ್ರೂ ಬ್ರಹ್ಮ ಇರ್ತಾನ ಇಲ್ಲ? ಇರ್ತಾನ. ಮತ್ತ ಪ್ರಾಣ ಹೋಗಾಗ ಬ್ರಹ್ಮಗೆ ಯಾಕೆ ಅಂಜಿಕೆ ಬರ್ತದೆ? ಬ್ರಹ್ಮ ಅದಾನಂತೇಳಿ ಬ್ರಹ್ಮ ಪ್ರಾಣಕ್ಕೆ ಆಧಾರ ಆಗ್ಯನೋ, ಪ್ರಾಣ ಬ್ರಹ್ಮನಿಗೆ ಆಧಾರ ಆಗ್ಯದೋ? ಬ್ರಹ್ಮ ಪ್ರಾಣಕ್ಕೆ ಆಧಾರ ಆದ್ಮೇಲೆ ಪ್ರಾಣ ಇದ್ರೇನು ಆದ್ರೇನು ಬ್ರಹ್ಮ ಸ್ವತಂತ್ರವಾಗಿ ಇರ್ಬೇಕಲ್ಲ. ಅದಕ್ಕೇನ್ ಮಾಡ್ತಾರ? ಆಹಾರ ಪಾನೀಯಗಳ ಮೇಲೆ ಕಂಟ್ರೋಲ್ ತರ್ತಾರ. ತಂದೇನ್ ಮಾಡ್ತಾರ? ಉಸಿರಿನ ಮೇಲೆ ಕಂಟ್ರೋಲ್ ತರ್ತಾರ. ಉಸಿರಿನ ಮೇಲೆ ಕಂಟ್ರೋಲ್ ತಂದ್ಮೇಲೆ ಮನಸ್ಸು ಆಟೋಮೆಟಿಕ್ ಕಂಟ್ರೋಲ್ ಆಗಿ ಬರ್ತದ. ಪ್ರಾಣದಿಂದ ಮನಸ್ಸು ಹುಟ್ಟದ. ಹೀಗಾಗಿ ಯೋಗಿಗಳು ಏನ್ ಮಾಡ್ತಾರ? ಉಸಿರಾಟದ ಗತಿ ಸಣ್ಣ 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 ಮಾಡ್ಕೋತ ಕಡೆಗೆ ಉಸಿರು ನಿಲ್ಲಿಸಿಬಿಡ್ತಾರ. ಉಸಿರು ನಿಲ್ಲಿಸಿ ಎದರ ಮೇಲೆ ನಿಂದಿರ್ತಾರ? ಚೈತನ್ಯದ ಮೇಲೆ ನಿಂದಿರ್ತಾರ ಅವರು. ಇದು ಪ್ರಾಣ ಏನದು? ಜಡವಸ್ತು. ಇದು ಪಂಚಮಹಾಭೂತಗಳಿಂದ ಪ್ರಕೃತಿಯಿಂದ ಏನು ನಾವು ಗಾಳಿ ತಗೋತೀವಿ, ಜಡವಸ್ತು. ಆ ಜಡವಸ್ತುವನ್ನು ಅವಲಂಬಿಸಿ ಬದುಕಂಗಿಲ್ಲ ಯೋಗಿಗಳು ಆತ್ಮದ ಜೊತೆಗೆ ಬೆರೆತು ಆತ್ಮನೇ ತಾವಾಗಿರ್ತಾರ. ಆಹಾರದ ಮೇಲೆ ಡಿಪೆಂಡ್ ಇರಲ್ಲ, ನೀರಿನ ಮೇಲೆ ಡಿಪೆಂಡ್ ಇರಲ್ಲ, ಗಾಳಿ ಮೇಲೆ ಡಿಪೆಂಡ್ ಇರಲ್ಲ. ಇವೇನ್ ಪಂಚ ಕೋಶಗಳದವಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಮತ್ತೆ ಆನಂದಮಯ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇವುದ್ರ ಮೇಲೆ ಡಿಪೆಂಡೇ ಇರಂಗಿಲ್ಲ ಅವರು ಯೋಗಿಗಳು. ಯಾಕಂದ್ರ ಒಳಗಿರೋ ಚೈತನ್ಯ ಇವೆಲ್ಲದಕ್ಕೂ ಆಧಾರವಾಗ್ಯದ. ಆ ಆಧಾರ ಮೂಲ ವಸ್ತು ಏನದ ಅದೇ ನಾನದೇನೆ. ಇವು ಇದ್ರೂ ಸರಿ ಇಲ್ಲಂದ್ರೂ ಸರಿ ನಾನು ಇರ್ತೀನಲ್ಲ. ಅವು ಇದ್ರೆ ನಾನಿರ್ತೀನಿ. ಏನು ನಾನಿದ್ದದಕ್ಕೆ ಅವು ಅದಾವ? ಮತ್ತ ಅವುದ್ರಾಗ ಹೆಚ್ಚು ಕಡಿಮೆ ಆದ್ರೆ ಇವನ್ ಯಾಕೆ ಗಾಬರಿ ಆಗ್ತಾನ? ಇವನಿಗೆ ಯಾಕೆ ದುಃಖ ಆಗ್ತದ? ಇವನಿಗೆ ಯಾಕೆ ಚಿಂತೆ ಆಗ್ತದ? ಇವನಿಗೆ ಯಾಕೆ ಭಯ ಆಗ್ತದ?
ಥೇರಿ ಗೊತ್ತದ, ಇದೆಲ್ಲ ಥೇರಿ ಗೊತ್ತದ. ಇದು ವಿಚಾರ ಮಾಡುವ ಮೂಲಕ ನಾವು ಗಟ್ಟಿಯಾಗಬೇಕು. ದೇಹ ಇದ್ರೂ ಸಂತೋಷ, ದೇಹವಾದರೂ ಸಂತೋಷ. ಆಹಾರ ಇದ್ರೂ ಸಂತೋಷ, ಆಹಾರ ಇಲ್ಲಂದ್ರೂ ಸಂತೋಷ. ನೀರಿದ್ರೂ ಸಂತೋಷ, ನೀರು ಇಲ್ಲಂದ್ರೂ ಸಂತೋಷ. ಗಾಳಿ ಇದ್ರೂ ಸಂತೋಷ, ಗಾಳಿ ಇಲ್ಲಂದ್ರೂ ಸಂತೋಷ. ಯೋಗಿಗಳು ನಿಧಾನ ನಿಧಾನ ಉಸಿರಾಡಿಸ್ಕೊತ ಕಡಿಗೆ ಅದು ಉಸಿರು ಈ ಪ್ರಪಂಚದಿಂದ, ಈ ಬ್ರಹ್ಮಾಂಡದಿಂದ ಏನು ಗಾಳಿ ತಗೊಂಡು ಬದುಕ್ತಿರ್ತಾರ, ಆ ಗಾಳಿ ನೀವು ಉಸಿರಾಡ್ಸಾಗ ನೀವು ಮೂಗು ನೋಡ್ಕೋರಿ ಒಂದ್ಸಾರಿ. ಮೂಗ ಹೆಂಗಿರ್ತದಪ್ಪ ಅಂತಂದ್ರೆ, ಈಗ ಉಸಿರಾಡಿಸೋ ಟೈಮ್ನಾಗ ಎರಡು ಮೂಗನಾಗ ಉಸಿರಾಟ ನಡೆದಿರಲ್ಲ ಎಟ್ ಎ ಟೈಮ್. ನೋಡ್ರಿ, ಎರಡು ಮೂಗನಾಗ ಉಸಿರು ಹೋಲಕತ್ತದೇನೋ ನೋಡ್ಕೋರಿ. ಒಂದು ಈಡದಾಗರೆ ಓದ್ತಿರ್ತದ, ಒಂದು ಪಿಂಗಳದಾಗರೆ ಓದ್ತಿರ್ತದ. ಎಡಕ್ಕ ಬಲಕ್ಕ ಎರಡದ್ರಾಗ ಗಾಳಿ ಎಲ್ಲಿ ಹೋಲಕತ್ತದ? ಕಣ್ಣುಗಳು ಸಹಿತ ಎರಡು ಕಣ್ಣು ನೋಡಂಗಿಲ್ಲ, ಕಿವಿ ಎರಡು ಕಿವಿ ಕೇಳಂಗಿಲ್ಲ. ಅದ್ರೊಳಗೊಂದು ವ್ಯವಸ್ಥೆ ಅದ. 40 ನಿಮಿಷ, ಪ್ರತಿ 40 ನಿಮಿಷಕ್ಕೆ ಅವು ಶಿಫ್ಟ್ ಚೇಂಜ್ ಮಾಡ್ಕೋತಾವ. ಇದು ಗೊತ್ತದ ನಿಮ್ಗ? 40 ನಿಮಿಷ ಬಲಕಿನ ಮೂಗನಾಗ ಉಸಿರಾಡಿಸಿದ್ರಿ ಅಂದ್ರೆ ಅದು ಬಂದ್ ಆಗ್ತದ. ಎಡಕಿನ ಮೂಗನಾಗ ಮತ್ತೆ 40 ನಿಮಿಷ. ಎಡಕಿನ ಮೂಗನಾಗ 40 ನಿಮಿಷ ಉಸಿರಾಡಿಸಿ ಕೂಡಲೇ ಮತ್ತೆ ಬಲಕಿನ ಮೂಗನಾಗ 40 ನಿಮಿಷ. ಬಲಕಿನ ಕಿವಿ 40 ನಿಮಿಷ ಕೇಳಿದ್ಮೇಲೆ ಬಲಕಿನ ಕಿವಿ ರೆಸ್ಟ್ ಮಾಡ್ತದ. ಆಮೇಲೆ ಎಡಕಿನ ಕಿವಿ ಚಾಲು ಆಗ್ತದ. ಎಡಕಿನ ಕಿವಿ 40 ನಿಮಿಷ ಆದ್ಮೇಲೆ ಮತ್ತೆ ಬಲಕಿನ ಕಿವಿ. ಎಡಗಣ್ಣು 40 ನಿಮಿಷ ನೋಡಿದ್ಮೇಲೆ ಮತ್ತೆ ಬಲಗಣ್ಣ. ಬಲಗಣ್ಣ 40 ನಿಮಿಷ ನೋಡಿದ್ಮೇಲೆ ಮತ್ತೆ ಎಡಗಣ್ಣ. ಪ್ರತಿ 40 ನಿಮಿಷಕ್ಕೆ ಅವರದ್ದು ಚಟುವಟಿಕೆ ಚೇಂಜ್ ಆಗ್ತದೆ. ಇವನು ಏನ್ ಮಾಡ್ತಾನ, ಯೋಗಿ ಆದವನು ಈಡ ಪಿಂಗಳ ಬಿಟ್ಟು ಅವನ್ ಏನ್ ಪ್ರಾಕ್ಟೀಸ್ ಮಾಡ್ತಾನಂದ್ರ, ಎರಡೂ ಮೂಗನಾಗ ಎಟ್ ಎ ಟೈಮ್ ಉಸಿರಾಡ್ಸೋದು ಪ್ರಾಕ್ಟೀಸ್ ಮಾಡ್ತಾನ. ಸುಷುಮ್ನ ನಾಡಿ ಅಂದ್ರೆ ಏನು? ಎರಡೂ ಮೂಗಲಿಂದ ಗಾಳಿ ತಗೋತಾನವ. ಎಟ್ ಎ ಟೈಮ್ ಎರಡು ಮೂಗಲಿಂದ ಗಾಳಿ ತಗೋತಾನ, ಎಟ್ ಎ ಟೈಮ್ ಎರಡು ಮೂಗಲಿಂದ ಗಾಳಿ ಹೊರಗೆ ಬಿಡ್ತಾನ. ಯೋಗಿ ಆದವನು ಆ ರೀತಿ ಉಸಿರಾಡಿಸೋದಕ್ಕೆ ಏನಂತಾರಂದ್ರೆ, ಸುಷುಮ್ನ ನಾಡಿಯಲ್ಲಿ ಪ್ರಾಣವಾಯು ಸಂಚರಿಸುತ್ತದೆ ಅಂತಾರೆ. ಯೋಗಿಯ ಸುಷುಮ್ನ ನಾಡಿಯಲ್ಲಿ ಎರಡೂ ಮೂಗನಾಗ ಗಾಳಿ ತಗೊಳ್ಳೋದು, ಎರಡೂ ಕಣ್ಣಲ್ಲಿಂತ ನೋಡೋದು, ಎರಡೂ ಕಿವಿಲಿಂತ ಕೇಳೋದು, ಹಿಂಗ ಅವನ ಕೆಲಸ. ಅದಕ್ಕ ಬ್ರಹ್ಮಾಂಡ ಇರ್ಲಿಲ್ಲ ಅಂದ್ರೂ ಬ್ರಹ್ಮ ಇರ್ತಾನ, ಪಿಂಡಾಂಡ ಇರ್ಲಿಲ್ಲ ಅಂದ್ರೂ ಕೂಟಸ್ಥಿರ್ತಾನ. ಎಷ್ಟು ಚಂದ ಹೇಳ್ತೀವಿ. ಒಂದು ಚೂರು ಪಿಂಡಾಂಡಕ್ಕೆ ಏನಾರ ಆಯ್ತಂದ್ರೆ ಕೂಟಸ್ಥ ಹಳ್ಳ್ಯಾಡೋಗ್ಬಿಡ್ತಾನ. ಹೆಂಗದ? ಅದು ಆದ್ರೂ ನಾನು ಇರ್ತೀನಿ, ಅದು ಆದ್ರೂ ನಾನು ಇರಾಮದೀನಿ, ನಾನು ಶಾಶ್ವತ, ಅದು ಅಶಾಶ್ವತ ಅಂತೇಳಿ ಗೊತ್ತಿದ್ರೂ ಸಹಿತ ಮಾಯೆ ಹೆಂಗ್ ಮಾಡ್ತದೆ ನೋಡ್ರಿ. ಅದು ಕೂಟಸ್ಥ ಸ್ಥೂಲ ಶರೀರಕ್ಕೆ ಆಧಾರ ಆಗ್ಯಾನು, ಏನು ಸ್ಥೂಲ ಶರೀರ ಕೂಟಸ್ಥನಿಗೆ ಆಧಾರ ಆಗ್ಯಾನು? ಯಾವುದು ಎದಕ್ಕೆ ಆಧಾರ? ಆಧಾರ ಯಾರು? ಆಧೇಯ ಯಾರು? ಸಪೋರ್ಟ್ ಯಾರು? ಶರೀರ ಆಧೇಯ, ಆಧಾರ ಕೂಟಸ್ಥ. ಈಗ ಶರೀರ ಆದ ಅಂತ ಕೂಟಸ್ಥ ಅದನೋ ಏನು ಕೂಟಸ್ಥ ಅದನಂತೇಳಿ ಶರೀರದ ರೀ? ಕೂಟಸ್ಥ ಅದಾನ ಅಂತ ಶರೀರದ. ಮತ್ತ
ಶರೀರ ಇದ್ದದ್ದಕ್ಕೆ ಕೂಟಸ್ಥದನೋ, ಶರೀರ ಇಲ್ಲಂದ್ರೂ ಕೂಟಸ್ಥಿರ್ತಾನೋ? ಇರ್ತಾನ. ಮತ್ತೆ ಕೂಟಸ್ಥ ಇದ್ದರೆ ಶರೀರ ಇರ್ತದ, ಕೂಟಸ್ಥ ಇಲ್ಲಂದ್ರೆ ಶರೀರ ಇರ್ಲಕ್ ಸಾಧ್ಯನಾ? ಇರ್ಲಕ್ ಸಾಧ್ಯ ಇಲ್ಲ. ಹೀಗಾಗಿ ಈ ತರ ಎಲ್ಲ ಒಳಗೆ ವಿಚಾರ ಮಾಡಿ ನಾ ಕೂಟಸ್ಥ ಅದೀನಿ, ಈ ಶರೀರ ಇದ್ರೆಷ್ಟು ಬಿಟ್ರೆಷ್ಟು, ಈ ಸೂಕ್ಷ್ಮ ಶರೀರ ಅಂತಃಕರಣ ಇದ್ರೆಷ್ಟು ಬಿಟ್ರೆಷ್ಟು, ಈ ಪ್ರಾಣ ಚೇತನ ಇದ್ರೆಷ್ಟು ಬಿಟ್ರೆಷ್ಟು, ಹೆಂಗದು? ಸರಿ ರೀ. ಅದಕ್ಕ ಕೂಟಸ್ಥ ಸ್ವರೂಪ ನೀವೇನದಿರಲ್ಲ, ಆ ಪ್ರಾಣದ ಮೇಲೆ ಡಿಪೆಂಡ್ ಇರ್ಲಾರ್ದಂಗ, ಪ್ರಾಣವಾಯುವಿನ ಮುಲಾದಿ ಇರ್ಲಾರ್ದಂಗ ಈ ಜಗತ್ತಿನೊಳಗೆ, ಮಿಥ್ಯಾ ಜಗತ್ತಿನೊಳಗಿರುವ ಜಡವಾದ ಪ್ರಾಣವಾಯುವನ್ನ ನಾವು ಉಸಿರಾಡಿಸೋದು ಬಿಟ್ಟರೆ ಸತ್ತೋತೀವಿ ಅಂತೀವಲ್ಲ, ಆ ಉಸಿರಾಡಿಸಲಾರ್ದಂಗೆ ಇದ್ದೂ ನಾವು ಕೂಟಸ್ಥನ ಸ್ವರೂಪದಲ್ಲಿ ಬದುಕಿರ್ಲಿಕ್ಕೆ ಸಾಧ್ಯ ಆದ. ಅದರಿಂದ ಆ ಪ್ರಾಣವಾಯುವಿನ ಮೇಲೆ ನಾವು ಡಿಪೆಂಡ್ ಇರ್ಲಾರ್ದಂಗೆ ಇರೋಂಥ ಒಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ತೇವೆ. ಸ್ಥೂಲ ಶರೀರ ಇಲ್ಲಂದ್ರೂ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಆದ. ಸ್ಥೂಲ ಶರೀರ ಆದಂತ ನಾವು ಅದೀವಿ ಅಂತಲ್ಲ, ಸ್ಥೂಲ ಶರೀರ ಇಲ್ಲಂದ್ರೂ ನಾವು ಇರ್ಲಿಕ್ಕೆ ಸಾಧ್ಯ. ಇದೆಲ್ಲ ಯೋಗದೊಳಗೆ ಬರ್ತದ್ರಿ. ಸ್ಥೂಲ ಶರೀರ ಇಲ್ಲಂದ್ರೆ ಕೂಟಸ್ಥ ಇರ್ಲಕ್ಕೆ ಸಾಧ್ಯ ಇಲ್ಲನ್ರಿ. ಸ್ಥೂಲ ಶರೀರ ಇದ್ದದಕ್ಕೆ ಅವ ಕೂಟಸ್ಥ ಆಗ್ಯಾನ. ಸ್ಥೂಲ ಶರೀರ ಹೋಯ್ತಂತಂದ್ರೆ ನಮ್ಮ ಆಕಾಶ ಇದ್ದೇ ಇರ್ತದೆ, ಅದೇನು ಗೊತ್ತದ? ಮಹಾಚೇತನ, ಬ್ರಹ್ಮಚೇತನ, ಅದಕ್ಕೆ ಸ್ಥೂಲ, ಸೂಕ್ಷ್ಮ, ಕಾರಣ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಏನೇನದವ ಇವೆಲ್ಲನೂ ಏನದವ ಆತ್ಮದ ಮೇಲೆ ಡಿಪೆಂಡ್ ಅದಾವ. ಆತ್ಮ ಅದ ಅಂತೇಳಿ ಇವೆಲ್ಲವೂ ಅದಾವ. ಆತ್ಮ ಕೈ ಬಿಡ್ತಂದ್ರೆ ಇವೆಲ್ಲ ಬೂದಿರ್ ಹೋಗ್ಬಿಡ್ತಾವ. ಆದ್ರೆ ಇವು ಅದಾವ ಅಂತೇಳಕ್ಕೆ ಆತ್ಮ ಇಲ್ಲ. ಅವು ಆದವು ಅಂತಂದ್ರೆ ಆತ್ಮಕ್ಕೆ ಏನಾರ ಆತದತ್ತೆ ಅಂದಿತೀವಲ್ಲ, ಇದು ಅಜ್ಞಾನದ ಕೆಲಸ. ಮನವರಿಕೆ ಆಗ್ಲಕತ್ತದ ಏನ್ ಹೇಳ್ಬೇಕಲ್ಲಕತ್ತೀನಿ ಅಂತ. ಬಹಳ ಮಾರ್ಮಿಕ ವಿಷಯ ಇದು. ಬಹಳ ಮಾರ್ಮಿಕ ವಿಚಾರಗಳಿವೆಲ್ಲ. ಅವು ಬರಿಲಕ್ಕೂ ಬರಂಗಿಲ್ಲ, ಹೇಳಕ್ಕೂ ಬರಂಗಿಲ್ಲ, ಕೇಳಕ್ಕೂ ಬರಂಗಿಲ್ಲ. ಯಾವಾಗೋ ಒಂದ್ಸಾರಿ ಬರ್ತಿರ್ತಾವ ಇಂಥ ವಿಚಾರಗಳು. ಉಪಾಧಿ ಉಪಾಧಿ ಇಲ್ಲ ಅಂತಂದ್ರೆ ಅವ ಶುದ್ಧ ಬ್ರಹ್ಮ ಅದಾನೆ ಅದಾನ. ಬ್ರಹ್ಮಚೇತನೇ ಅವನ. ಹೀಗಾಗಿ ಉಪಾಧಿ ವಾದ್ರೆ ಏನಾಯ್ತು, ಏನ್ ವಾದ್ರೇನು ಏನ್ ಇದ್ರೇನು ನಾನಂತೂ ಶಾಶ್ವತವಾಗಿ ಇರೋವನೇ. ಶರೀರ ಆದಂತ ನಾನಿಲ್ಲ, ನಾನದೀನಂತ ಶರೀರ. ಉಸಿರಾಡಿಸ್ಲಕತ್ತೀವಿ ಅಂತೇಳಿ ಬದುಕಿಲ್ಲ, ಬದುಕದೀವಿ ಅಂತೇಳಿ ಉಸಿರಾಡಿಸ್ಲಕತ್ತೀವಿ. ಅದಕ್ಕಿಂತ ಮುಂದೇನು ಹೇಳ್ತಾನ, ಕನಿಷ್ಠ ಕೋಟಿ ಸಾಧಕರಿಗಾಗಿ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಇದು ಎಲ್ಲಾ ಪ್ರಕಾರದ ಸಾಧಕರಿಗಾಗಿ ಯೋಗ್ಯವಾಗಿರುತ್ತದೆ.
ಯಾರ್ಯಾರು ಯೋಗ ಸಾಧಕರ ಎಲ್ಲರೂ ಇದನ್ನು ಮಾಡಬಹುದು. ಜ್ಞಾನ ಯೋಗದಾಗ ಏನ್ ಹೇಳ್ತಾರ? ಘಟವ ಒಡೆದು ಒಳಗ ಘಟಾಕಾಶವನ್ನು ಅರಸಲ್ಲದೇಕೆ? ಘಟಾಕಾಶ ಅಂತ ಗುರುಗಳು ಹೇಳಿದ್ರತ್ತ. ಶಿಷ್ಯ ಹೋಗಿ ಏನ್ ಮಾಡಿದ್ನಂತ? ಒಂದು ಘಟ ತಗೊಂಡು ಒಡೆದು ಬಿಟ್ಟನಂತ. ಘಟವನ್ನು ಒಡೆದು ಬಯಲನ್ನು ಅರಸಲ್ಲದೇಕೆ? ಘಟದೊಳಗೆ ಇಪ್ಪುದೇ ಬಯಲೆಂದಡೆ ಸಾಲದೆ. ಘಟದೊಳಗೆ ಬೈಲದ ಅಂತ ಹೇಳಿದ್ರೆ ಸಾಕಾಗಂಗಿಲ್ಲ. ಏನು ಘಟ ಒಡೆದೇ ನೋಡ್ಬೇಕೇನು? ಘಟದೊಳಗೇನು ಬೈಲ್ ಅಂತ ಕೇಳಕತ್ತಾರ. ಯಾರು ಕೇಳಕತ್ತಾರ? ಅದು ದಾಸಿಮಾರ್ಯರು ವಚನ ಬಿಟ್ಟು ಯಾಕಡೆ ಹೋಗದೇ ಬೇಕಾಗಿಲ್ಲ. 12ನೇ ಶತಮಾನದ ಗದ್ದಲದಾಗ ಬೀಳೋದೇ ಬೇಡ ನಾವು. ದಾಸಿಮಾರ್ಯರ ವಚನ ಒಂದು ಓದಿದ್ರೆ ಸಾಕು. 12ನೇ ಶತಮಾನದ ವಚನಗಳೇನದೋ ಅದರ ಅಪ್ಪನಂತ ವಚನಗಳು ಬರೆದಿಟ್ಟಾರ ಅವ್ರು ಮೊದಲೇ. ದಾಸಿಮಾರ್ಯ ಎಷ್ಟು ಚಂದ ಕೇಳ್ತಾನೆ. ಘಟವನ್ನು ಒಡೆದು ಬಯಲನ ಅರಸಲ್ಲದೇಕೆ? ಘಟದೊಳಗೆ ಇಪ್ಪುದು ಬಯಲೇ ಎಂದಡೆ ಸಾಲದೆ. ಘಟದೊಳಗೆ ಬಯಲಾದ ಅಂತೇಳಿ ತಿಳ್ಕೊಳಕ್ ಆಗಂಗಿಲ್ಲ ನಿನಗೆ. ಪಟವ ಹರಿದು ತಂತುವನ ಅರಸಲ್ಲದೇಕೆ? ಬಟ್ಟಿ ಅದ, ಆ ಬಟ್ಟಿ ಒಳಗ ಎಳಿ ಅದಾವ ಅಂತೇಳಕ್ಕೆ ಕಿತ್ತಿ ಹಾಕಿ ಯಾಕೆ ನೋಡ್ತಿದಿ? ಪಟದೊಳಗೆ ಇರುಪುದೇ ತಂತು ಎಂದಡೆ ಸಾಲದೆ. ಆ ಎಳಿಲಿಂತ ಏನಾಗ್ಯದ? ಬಟ್ಟೆ ಆಗ್ಯದ ಅಂತೇಳಿ ತಿಳ್ಕೊಳಕ್ ಆಗಂಗಿಲ್ಲ ನಿನಗೆ. ಎಲ್ಲ ಎಳಿ ಕಿತ್ತಿ ಹಾಕಿ ತಿಳ್ಕೊಬೇಕನ್ನ. ಎಳಿಗಳಿಂದ ಬಟ್ಟೆ ಆಗ್ಯದಪ್ಪ, ಘಟದೊಳಗೆ ಬೈಲದಪ್ಪ ಅಂಥೇಳಿ ತಿಳ್ಕೊಬೇಕಾದ್ರೆ ಘಟ ಒಡೆದೇ ನೋಡ್ಬೇಕ. ಬಟ್ಟೆಯೊಳಗಿನ ಎಳಿಗೆಲ್ಲ ಕಿತ್ತಿ ಈ ಎಳಿಲಿಂತ ಬಟ್ಟೆ ಆಗ್ಯದ ನೋಡಮ್ಮ. ಹೆಂಗದ? ಮುಂದೇನಂತ? ತನ್ನ ನುಳಿದು ಘನವನ ಅರಸಲೇಕೆ? ಘನವನ ಅರಸಾಗ ನಿನ್ನನ್ನು ಬಿಟ್ಟು ಯಾಕೆ ಎಲ್ಲರ ಹುಡುಕ್ಲಕ್ ಹೋಗ್ತೆ ನೀನು? ತನ್ನ ನುಳಿದು ಘನವನ ಅರಸಲ್ಲದೇಕೆ? ತಾನೇ ಘನವೆಂದಡೆ ಸಾಲದೆ. ನೀನೇ ಘನ ಅಪ್ಪ, ನೀನೇ ಕೂಟಸ್ಥ, ನೀನೇ ಬ್ರಹ್ಮ. ನಿನ್ನ ಬಿಟ್ಟು ಹೊರಗೆ ಎಲ್ಲಿ ಹುಡುಕ್ಲಕ್ ಹೋಗ್ತಿದಿ ನೀನು? ನೀನೇ ಅದಿ ಅಂತ. ಹೆಂಗದರ ವಚನ ಚಂದದ? ಘಟವನ್ನು ಒಡೆದು ಬಯಲ ಅರಸಲದೇಕೆ? ಘಟದೊಳಗಿಪ್ಪುದೇ ಬಯಲು ಎಂದಡೆ ಸಾಲದೆ. ಪಟವ ಹರಿದು ತಂತುವ ಅರಸಲದೇಕೆ? ಪಟದೊಳಗಿರುಪುದೇ ತಂತು ಎಂದಡೆ ಸಾಲದೆ. ತಂತು ಅಂದ್ರೆ ಎಳಿ. ತನ್ನ ನುಳಿದು ಘನವನ ಅರಸಲ್ಲದೇಕೆ? ತಾನೇ ಘನವೆಂದಡೆ ಸಾಲದೆ. ರಾಮನಾಥ ನೀನೇ ರಾಮನಾಥ ಅಂತ ತಿಳ್ಕೊಳಕ ಏನು ತ್ರಾಸದಪ್ಪ ನಿನಗ? ನಿನ್ನಿಂದ ಹೊರತಾಗಿ ಒಂದು ರಾಮನಾಥ ಅದ ತುಡುಕ್ಲಕ್ ಹೊಂಟಿದಲ್ಲ. ಅದು ಹೆಂಗ ಆಲಕತ್ತದ ಅಂತಂದ್ರೆ ಬಟ್ಟೆಂದು ಎಳಿ ಕಿತ್ತಿ ಹಾಕವ ಕಣ್ಣಂಗೆ ಕಾಣ್ಲಕತ್ತಿದ್ದೀನಿ ನೀನು. ಈ ಬಟ್ಟಿ ಎದರಿಂದ ಆಗ್ಯದ ಅಂತ ನೋಡ್ಲಕತ್ತೀನಿ ಅನ್ನ ಎಳಿ ಎಲ್ಲ ಕಿತ್ತಿ ಹಾಕಿ ಏನು ಹಿಡಿದು ಎಳೆದಾಡ್ಲಕತ್ತಿದೆ, ಅದರ್ಲಿಂತ ಬಟ್ಟಿ ಆಗ್ಯದ. ನೀನ್ ಏನು ಅದಿ ಅದೇ ಬ್ರಹ್ಮ ಸ್ವರೂಪ ಆದ. ಘಟಾಕಾಶ ಅಂದ್ರೆ ಘಟದೊಳಗ ಆಕಾಶ ಅದತ್ ಗುರುಗಳು ಹೇಳಿದ್ರತ್ತ. ಒಳಗೆ ಹಿಂಗ್ ಹಣಿಕಾಕಿ ನೋಡಿದಂತ ಏನೋ ಕಾಣ್ಲಿಲ್ಲತ್ತ. ಒಂದ್ ಬಡಿಗೆ ತಂದು ಗಡಿಗೆ ಎಲ್ಲ ಒಡೆದು ಘಟಾಕಾಶ ಇದ್ರೊಳಗೆ ಇತ್ತೇನಂತ ಕೇಳಿದ್ನಂತ. ಹಂಗ ಆಲಕತ್ತದ. ಈಗ ಹೊರಗೆ ಬ್ರಹ್ಮನ್ ಹುಡುಕೋದು
ಅದಕ್ಕೆ ಇಲ್ಲಿ ಏನದಾವ ಅಷ್ಟಾಂಗ ಯೋಗ 8 ಅಂಗಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ಅಂದ್ರೆ ನಿಯಂತ್ರಣ. ಯಮ ಪಂಚಕ. ಏನೇನು ನಿಯಂತ್ರಣ ಮಾಡಬೇಕು? ಅಹಿಂಸೆ. ಹಿಂಸೆ ಮಾಡಬಾರದು. ಸತ್ಯ ಅಂದ್ರೆ ಸತ್ಯವನ್ನೇ ಹೇಳಬೇಕು, ಸತ್ಯವನ್ನೇ ನಂಬಬೇಕು. ಅಸ್ಥೇಯ. ಅಸ್ಥೇಯ ಅಂದ್ರೆ ಕಳ್ಳತನ. ಅಸ್ಥೇಯ ಅಂದ್ರೆ ಕಳ್ಳತನ ಮಾಡಬಾರ್ದು. ಬ್ರಹ್ಮಚರ್ಯ ಅಂತಂದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಅಪರಿಗ್ರಹ ಅಂತಂದ್ರ ಅವಶ್ಯಕತೆಗಿಂತ ಅಧಿಕವಾದದ್ದನ್ನು ಏನು ಸಂಗ್ರಹ ಮಾಡಬಾರ್ದು. ಯಮ ಅಂದ್ರೇನು? ನಿಯಂತ್ರಣ ಮಾಡೋದು, ಕಂಟ್ರೋಲ್. ಶರೀರ ಮನಸ್ಸು ಎಲ್ಲ ಒಂದು ಕಂಟ್ರೋಲ್ನಾಗ ಇರ್ಬೇಕು. ನಿಯಂತ್ರಣ ಇರಲಿಲ್ಲ ಅಂದ್ರೆ ಏನಾಗ್ತದೆ? ಒಂದು ಕಂಟ್ರೋಲರ್ ಬೇಕಲ್ಲ ಎಲ್ಲದಕ್ಕೂ. ನಿಯಮ ಅಂತಂದ್ರೆ ರೂಲ್ಸ್. ಅದ್ರಾಗ ಏನು ಕನ್ಫ್ಯೂಷನ್ ಇಲ್ಲ. ನಿಯಮ ಪ್ರಕಾರ ಇರಬೇಕು. ಒಂದನೇದು ಶೌಚ, ಸ್ವಚ್ಛ ಇರಬೇಕು. ಮೈ ಸ್ವಚ್ಛ, ಕೈ ಸ್ವಚ್ಛ, ಭಾವ ಶುದ್ಧ ಇರಬೇಕು, ಮನಸ್ಸು ಶುದ್ಧ ಇರಬೇಕು, ದೃಷ್ಟಿ ಶುದ್ಧ ಇರಬೇಕು. ಎಲ್ಲೆಲ್ಲಿ ಶುದ್ಧೀಕರಣ ಇದೆ ಅಲ್ಲೆಲ್ಲಿ ದೈವೀಕರಣ ಇರ್ತದೆ. ಗಾಡ್ಲಿನೆಸ್. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ದಿ ಗಾಡ್ಲಿನೆಸ್. ದೈವೀಯತೆ ಇರ್ತದ. ಎಲ್ಲಿ ಸ್ವಚ್ಛತೆ ಇರ್ತದ ಅಲ್ಲಿ ದೈವೀಯತೆ. ದೇವರಿರ್ತಾನ ಸ್ವಚ್ಛ ಇದ್ದಲ್ಲಿ. ಮನೆ ಮುಂದ ಭಾರಿ ಚಲೋ ರಂಗೋಲಿ ಹಾಕಿರ್ತಾರ, ಬಹಳ ಚಂದ ಸಗಣಿ ಸಾರಿಸಿ ರಂಗೋಲಿ ಹಾಕಿರ್ತಾರ. ಅಕಸ್ಮಾತ್ ಯಾರ್ಯಾರ ಮನೆಗೆ ಬಂದ ಅತಿಥಿಗಳು ಟಾಯ್ಲೆಟ್ ಎಲ್ಲದರಿ ಸ್ವಲ್ಪ ಹೋಗಿ ಬರಬೇಕು ಅಂದ್ರೆ ಅಲ್ಲದ ಅಂತೇಳಿ ಹೇಳಿ ಒಂದು ಮಳ ದೂರ ನಿಂದಿರ್ತಾರ. ಅವ ಒಳಗಾದ್ನಂದ್ರೆ ಬೇವುಷ ಆಗ್ಬೇಕು. ಅಷ್ಟು ದುರ್ನಾತ, ಅಷ್ಟು ಹೊಲಸು, ನೀರು ಹಾಕ್ಲಾರ್ದಂಗೆ ಗಲೀಜಿಟ್ಟಿರ್ತಾರೆ ಟಾಯ್ಲೆಟ್ಗಳು. ಅಂಥವ್ರಿಗೆ ಎಂದು ಮೋಕ್ಷ ಆಗ್ತದೆ? ಸ್ವಚ್ಛತಾ ಪ್ರಜ್ಞೆನೇ ಇಲ್ಲ ಅಂತಂದ್ರೆ ಅಂಥವ್ರಿಗೆ ಎಂದು ಮೋಕ್ಷ ಆಗ್ತದ್ರಿ? ಆಮೇಲೆ ಏನ್ ಮಾಡ್ತಾರ? ಯಾರ್ಯಾರ ಬಂದ್ರೆ ಹೊರಗೊಂದು ಟಾಯ್ಲೆಟ್ ಅಂತೇಳಿ ಕಟ್ಟಿಸಿಟ್ಟಿರ್ತಾರ. ಆ ಮನೆಯವರು ಆ ಟಾಯ್ಲೆಟ್ನಾಗ ಎಂದೂ ಹೋಗಲ್ಲ. ಮನೆ ಒಳಗೆ ಒಂದು ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ. ಅದರಾಗ ಮನೆಯವರು ಅಲ್ಲೇ ಹೋಗ್ತಿರ್ತಾರೆ, ಅಲ್ಲೇ ಬರ್ತಿರ್ತಾರೆ. ಯಾರ್ಯಾರ ಬರೋನ ಅತಿಥಿಗಳಿಗೆ ಅಲ್ಲಿ ಹಿಂದದ ನೋಡ್ರಿ ಅಲ್ಲಿ ಹೋರಿ ಅಂತಾರೆ. ಅಲ್ಲಿ ಎಂದೆಂದು ಹೋಗಿರಂಗಿಲ್ಲ. ಅಲ್ಲಿ ಏನಾಗಿರ್ತದ, ಹಿಂಗ ಬಾಗ್ಲ ತೆಗೆದು ಒಳಗೆ ಹೋದ್ರೆ ಸಾಕು ಜೀಡಿ ಫುಲ್ ಕಟ್ಟಿಬಿಟ್ಟಿರ್ತದ. ಆ ಅತಿಥಿ ಮುಖಕ್ಕ, ಮಾರಿಗೆ ಎಲ್ಲಾನು ಅದು ಜೀಡಿ ಬೆಳೆದ್ಬಿಡ್ತದೆ, ಹತ್ಕೊಂಡ್ಬಿಡ್ತದೆ. ಕಣ್ಣಾಗ, ಮೂಗನಾಗ, ಬಾಯಾಗ. ಆ ಅತಿಥಿಗೆ ಅಲ್ಲಿಗೆ ಕಳಿಸ್ಬೇಕಾದ್ರೆ ಮೊದಲು ತಾವು ಒಳಗೆ ಹೋಗಿ ಸ್ವಚ್ಛ ಆದ ಇಲ್ಲ ನೋಡಿ, ನೀರು ಹಾಕಿ, ಅಲ್ಲಿ ಏನದ ವಾತಾವರಣ, ಇವೆಲ್ಲ ಯಾರು ಕಲಿಸ್ಬೇಕಿವು? ಆಮೇಲೆ ಕೆಲವೊಬ್ರು ಟಾಯ್ಲೆಟ್ ಬಾತ್ರೂಮ್ಗಳಿಗೆ ಅವು ಏನ್ ಲಾಕರಿಗೆ ಹಾಕಿದಂಗೆ ಭಾರಿ ಸ್ಟ್ರಾಂಗ್ ಲಾಕ್ಗಳು ಹಾಕಿಬಿಟ್ಟಿರ್ತಾರೆ. ದೊಡ್ಡ ಲಾಕ್ ಹಾಕ್ತಿರ್ತಾರೆ ಸಂಡಸ್ ಬಾತ್ರೂಮ್ಗಳಿಗೆಲ್ಲ. ಏನಿರ್ತದ ಅದ್ರಾಗ ಅಂತ ಪರಿ ದೊಡ್ಡ ಲಾಕ್ ಹಾಕಿಡಕ್? ಸಣ್ಣದೊಂದು ಕೊಂಡಿ ಇದ್ರೆ ಸಾಕಪ್ಪ. ಯಾರ್ಯಾರ ಒದ್ರ ಅದು ಬಾಗಿಲ ಮುರಿದು ಹೋಗ್ಬೇಕು, ಅಂತ ಬಾಗಿಲುಗಳು ಇರ್ಬೇಕು. ಜಾಯಿಸಿದ್ರೆ ಬಾಗಿಲ ಕಿತ್ಕೊಂಡು ಹೋಗ್ಬೇಕು, ಅಂತವಿರ್ಬೇಕು. ಒಳಗೆ ಯಾರಿಗಾರ ಏನಾರ ಆಯ್ತು ಅಂತಂದ್ರ ಅವ್ರಿಗೆ ಲಾಕ್ ತೆಕ್ಕೊಳಕ್ ಬರ್ಲಿಲ್ಲ ಅಂದ್ರೆ ಅವ್ರ ಒಳಗೆ ಸಿಕ್ಕೊಂಡ್ಬಿಡ್ತಾರ. ತೆಗಿತೀರಂಗ ಅವ್ರಿಗೆ. ಒಳಗಿನ ದೇವ್ರ ಒಳಗೆ, ಹೊರಗಿನ ದೇವ್ರ ಹೊರಗೆ ಆಗಿಬಿಡ್ತು. ಒಟ್ಟ ಟಾಯ್ಲೆಟ್ ಬಾತ್ರೂಮ್ಗಳಿಗೆ ಬಹಳ ಒಂದು ವೀಕ್, ಅದು ಬಾಗಿಲು ಅಲ್ಲದ ಬಾಗಿಲು ಹಾಕಿರ್ಬೇಕು. ಸುಮ್ಮನೆ ಸಾಂಕೇತಿಕವಾಗಿ ಮುಚ್ಚಲಕ್ಕೊಂದು ಮರಿ ಅಷ್ಟೇ ಹೊರತು ಅದಕ್ಕೆ ಭಾರಿ ಸ್ಟ್ರಾಂಗ್ ಸಾಗವಾನಿ ಕಟ್ಟಿಗೆ ಹಾಕಿ ಅದು ಒಂದು ಭಾರಿ ದೊಡ್ಡ ಲಾಕ್ ಹಾಕಿ
ಒಳಗೇನು ಬಂಗಾರ ಇಟ್ಟಿರ್ತಾರೆ, ಬೆಳ್ಳಿ ಇಟ್ಟಿರ್ತಾರೆ, ಅಂತ ಪರಿ ಕೀಲಿ ಹಾಕ್ಲಕ್ಕೆ ಕಾಸ್ಟ್ಲಿ ಲಾಕ್ ಅದಕ್ಕೆ ಹಾಕ್ಬೇಕು. ರೊಕ್ಕದ ಅಂದ್ರೆ ಏನೇನಾರ ಮಾಡ್ತಿರ್ತಾರೆ. ಗುಲ್ಬರ್ಗದಾಗ ಒಂದು ದೊಡ್ಡ ಬಿಲ್ಡಿಂಗ್, 4-5 ಜಾಯಿಂಟ್ ಫ್ಯಾಮಿಲಿಗಳು, ಸುತ್ತಮುತ್ತ ಎಲ್ಲಿ ಬೇಕಲ್ಲಿ ಟಾಯ್ಲೆಟ್, ಎಲ್ಲಿ ಬೇಕಲ್ಲಿ ಬಾತ್ರೂಮ್ಗಳು. ಒಬ್ಬ ಹೋತಾನ, ಒಂದು ಬಾತ್ರೂಮ್ ಬಡಿತಾನ, ಅದು ಯಾರೋ ಒಳಗೆ ಹೋಗಿದ್ದಾರಂತಂದ್ರೆ ಮತ್ತೊಂದು ಬಾತ್ರೂಮ್ಗೆ ಹೋಗ್ಬಿಡ್ತಾರೆ. ಒಂದು ಸಲ ಏನಾಗ್ಬಿಟ್ಟದ, ಒಳಗೆ ಬಾತ್ರೂಮ್ನಾಗ ಒಬ್ಬ ಯಜಮಾನ ಒಳಗೆ ಹೋಗ್ಬಿಟ್ಟಾನ. ಅತಿಥಿ ಹೊರಗ್ಲಿಂತ ಬಂದವ ಏನ್ ಮಾಡ್ಯಾನ, ಎದ್ದು ಮನಿ ಬಿಟ್ಟು ಹೋಗ್ಯಾನ. ಎದ್ದು ಆದ್ಮೇಲೆ ಅವ್ನು ಹೋಗೋ ಟೈಮ್ನಾಗ ಟಾಯ್ಲೆಟ್ ಕಂಡಾಗ ಟಾಯ್ಲೆಟ್ನಾಗ ಹೋಗಿ ಬರೋ ಮತ್ತೆ ಟಾಯ್ಲೆಟ್ನೊಳಗೆ ಹೋಗ್ಯಾನ, ಒಳಗೆ ಸಿಕ್ಕೊಂಬಿದ್ಬಿಟ್ಟ. ಏನ್ ಸೌಂಡ್ ಮಾಡಿದ್ರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ದೂರ ದೊಡ್ಡ ಮನಿಗಳು. ಇವ್ರು ಯಾರು ಟಾಯ್ಲೆಟ್ಗೆ ಹೋಗೋರು ಅಲ್ಲಿ ಬಡದ್ ನೋಡ್ಯಾರ, ಒಳಗೆ ಯಾರೋ ಅದಾರಂತ ಮತ್ತೊಂದು ಟಾಯ್ಲೆಟ್, ಮತ್ತೊಂದು ಟಾಯ್ಲೆಟ್ ಹೋಗಿ ಹಿಂಗೆ ಆಗಿ ಅವ 3 ದಿನ ಆದ್ಮೇಲೆ ಒಳಗೆ ಸತ್ತೋಗ್ಬಿಟ್ಟ. ನಾವು ಸತ್ತು ಕೆಟ್ಟ ವಾಸನೆ ಬರೋಕೆ ತೆಗೆದು ನೋಡಿದ್ರೆ ಒಳಗ ಎಲ್ಲ ಊರೆಲ್ಲ ಹುಡುಕ್ಲಿಕ್ಕತ್ತಾರ. ಅವ ಎಲ್ಲ ಬಂದಿದ್ದೇನ್ರಿ ನಮ್ಮ ಮನೆಗೆ, ಅವಾಗ ಹೋಗ್ಯಾರ ಅಂತ ಹೇಳ್ತಾರ. ಆದ್ರೆ ಅಲ್ಲಿ ನೋಡಿದ್ರೆ ಹಿಂಗಾಗ್ಯದ ಪರಿಸ್ಥಿತಿ. ಹಿಂಗಾಗಿ ಸ್ವಚ್ಛತಾ ಬಹಳ ಮುಖ್ಯ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎಲ್ಲ ಇರಬೇಕಾಗ್ತದ. ಸ್ವಚ್ಛತೆಯಲ್ಲಿ ಯಾರಿಗೆ ಕನ್ಸಿಷನ್ ಇಲ್ಲ. ಫಲಸಿದ್ರು ಅಂತಂದ್ರೆ ಅವರಿಗೆ ಕಂಪಲ್ಸರಿ ಈ ಬ್ರಹ್ಮಜ್ಞಾನಿಗಳು ತಾವು ಸ್ವಚ್ಛ ಇರಬೇಕು, ಇನ್ನೊಬ್ಬರಿಗೂ ಸ್ವಚ್ಛ ಇರ್ಲಕ್ಕೆ ಸೂಚಿಸಬೇಕು. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ದಿ ಗಾಡ್ಲಿನೆಸ್. ರೂಲ್ಸ್, ಸ್ವಚ್ಛತೆ ಅನ್ನೋದು ರೂಲ್ಸ್. ಸಂವಿಧಾನದಕ್ಕಿಂತ ಸ್ಟ್ರಾಂಗ್ ರೂಲ್ ಅದು, ಸ್ವಚ್ಛ ಇರ್ಬೇಕನ್ನೋದು. ಬಟ್ಟಿ ಭಾಂಡ್ಯ ಮುಸುರಿ ತಿಕ್ಕವ್ರಿಗೆ ಕೊಟ್ಟು ಬಿಟ್ಟಿರ್ತಾರ. ಅವ್ರ 10 ಮನಿ ಮಾಡಾಗ ಇವ್ರದೊಂದು ಕೈಗೆ ಸಿಕ್ಕಾಗ ಮಾಡಿಟ್ಟು ಹೋಗಿರ್ತಾರ. ಅವರೆಲ್ಲ ಮಾಡಿಟ್ಟು ಆದ್ಮೇಲೆ ಇವ್ರು ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ನೀರು ಹಾಕಿ ಅವು ಪಾತ್ರೆಗಳನ್ನ ತಗೊಂಡು ಬಳಸಬೇಕು. ಬಿಟ್ಟು ಏನ್ ಮಾಡ್ತಾರೆ, ಅವ್ರು ಮಾಡಿಟ್ಟದ್ದೇನೆ ಸೀದಾ ತಗೊಳ್ಳೋದು ಹಾಕಿಬಿಡೋದು. ಅದ್ರಾಗ ಒಂದೊಂದ್ಸಾರಿ ವಿಮ್ ಪೌಡರ್ ಅವು ಇವು ಹಚ್ಚಿರ್ತಾರ. ಈಗಂತೂ ಸ್ಟ್ರಾಂಗ್ ಕೆಮಿಕಲ್ಗಳು ಬಂದವ. ಅವ್ರು ಸ್ವಚ್ಛ ತೊಳೆದಿದ್ದಿಲ್ಲ ಅಂದ್ರೆ ಸೀದಾ ವಿಮ್ ಹೊಟ್ಟೆಗೆ ಹೋಗ್ಬಿಡ್ತದೆ. ಏನಿಲ್ಲ, ಮನೆಗೆ ಮಾಡಿದ್ದೆ ಉಂಡಿನಿ, ಎಲ್ಲಿ ಏನು ಹೊರಗಿನ ತಿಂದೇ ಇಲ್ಲ ನಾನು, ಹೊಟ್ಟೆ ಎಲ್ಲ ಕೆಟ್ಟು ಹೋಗ್ಬಿಡ್ತು. ಯಾಕೆ ಕೆಟ್ಟೋಯ್ತು? ಮತ್ತು ಮನೆಯೊಳಗೆ ಏನಾರ ಹೇಳಕ್ ಹೋದ್ರೆ ಹೆಣ್ಮಕ್ಳ ವಿಷಯದಾಗ ಗಂಡು ಮಕ್ಳು ಏನು ಹೇಳಕ್ ಬರಬಾರ್ದು. ಹೇಳಕ್ ಬರ್ಲಾರ್ದಂಗೆ ಸ್ವಚ್ಛ ಇದ್ರೆ ಅವರೇ ಕೇಳಕ್ ಬರ್ತಾರೆ. ಅದ್ರಾಗ ಒಂದು ರಿಸರ್ವ್ ಹೇಳಕ್ ಬರ್ತಿರ್ತಾರೆ ಒಂದಿಷ್ಟು ಮಂದಿ. ಹೆಣ್ಮಕ್ಳಿಗೆ ಅವೆಲ್ಲ ಏನು ಹೇಳಕ್ ಹೋಗ್ಬಾರ್ದು, ಅವೆಲ್ಲ ಅವ್ರು ಮಾಡ್ಕೊತಿರ್ತಾರೆ. ಎಲ್ಲ ಏನ್ ಮಾಡ್ಕೊತಾರೆ, ಅವ್ರು ಸರಿಯಾಗಿ ಮಾಡ್ಕೊಂಡ್ರೆ ಇವರೇ ಕೇಳಕ್ ಹೋಗ್ತಾರೆ. ಸ್ವಚ್ಛತಾ ಪ್ರಜ್ಞೆ ಇಲ್ಲದ ಹೆಣ್ಣು ಅಕಸ್ಮಾತ್ ಮನೆಗೆ ಬಂದಳಂತಂದ್ರ ತಾನೂ ಆರೋಗ್ಯವಾಗಿರಂಗಿಲ್ಲ, ಮನೆಯ ಮಂದಿನೂ ಆರೋಗ್ಯವಾಗಿರ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೊದಲು ಅವ್ರು ಸ್ವಚ್ಛ ಅದರ ಇಲ್ಲ ನೋಡ್ಬೇಕು. ಕಲಿಸಿದ್ರಂತಂದ್ರೆ ನೋ. ಅವ್ರು ಬೇಕಾದ ಶ್ರೀಮಂತರಿರ್ಲಿ, ಬೇಕಾದ ರಾಜಕಾರಣಿಗಳಿರ್ಲಿ, ದೊಡ್ಡ ಅಧಿಕಾರಿಗಳ ಕಮಿಷನರ್ಗಳಿರ್ಲಿ, ಏನ್ ಯಾಕಿರಲ್ಲ, ಹೊಲಸಿದ್ರು ಹೊಲಸೆ. ರೂಲ್ಸ್, ಕ್ಲೀನ್ಲಿನೆಸ್ ಇಸ್ ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನದ, ಸಂತೋಷವಾಗಿರೋದು, ಸಂತೃಪ್ತವಾಗಿರೋದು ರೂಲ್ಸ್ ಅದ. ಇದು ನಿಯಮ. ಅತೃಪ್ತ ಆಗಿರೋದು ಇಲ್ಲೇ ಇಲ್ಲ. ಏನ್ ಇದ್ದಿದ್ರೆ ಸಂತೋಷವಾಗಿರ್ಬೇಕಾಗ್ಯದ. ಅವಶ್ಯಕತೆಗೆ ಏನ್ ಬೇಕು ಅಷ್ಟಕ್ಕೆ ಪ್ರಯತ್ನ ಮಾಡ್ಕೊತಿರ್ಬೇಕು. ನಮ್ಮ ಹಣೆ ಬರವಾಗಿದ್ರೆ ಫಲಪ್ರಾಪ್ತಿ ಆಗ್ತದ, ಇಲ್ಲ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಆದ್ರೆ ಅನಾವಶ್ಯಕವಾಗಿ ಏನನ್ನು ಸಂಗ್ರಹ ಮಾಡಬಾರ್ದು. ಅದೆಲ್ಲ ವಿಷ ಇದ್ದಂಗೆ. ಅನಾವಶ್ಯಕವಾಗಿ ಅವಶ್ಯಕತೆಗಿಂತ ಹೆಚ್ಚಿಗೆ ಏನೇನು ಸಂಗ್ರಹ ಮಾಡ್ಕೋತೀವಿ ಅದೆಲ್ಲ ಪಾಯ್ಸನ್. ಅದು ಮೂರನೇದ್ದೇನದ, ತಪಸ್ಸು ಅಂದ್ರೆ ಶರೀರಕ್ಕ ಮನಸ್ಸಿಗೆ ಎಲ್ಲದಕ್ಕ ತ್ರಾಸ ಆಗ್ತಿರ್ತ.
ಏನೇ ಮಾಡಿದ್ರು ತ್ರಾಸ ಆಗ್ತದೆ, ವಜ್ಜೆ ಆಗ್ತಿರ್ತದ, ತ್ರಾಸ ಆಗ್ತಿರ್ತದ. ಕೆಲವೊಂದು ಇಷ್ಟಪಟ್ಟು ಮಾಡಿದ್ರೆ ಕಡಿಮೆ ತ್ರಾಸ, ಕೆಲವೊಂದು ಕಷ್ಟಪಟ್ಟು ಮಾಡಬೇಕಾಗಿರ್ತದ, ಅವಾಗ ಹೆಚ್ಚು ತ್ರಾಸ ಆಗ್ತದೆ. ಈ ತ್ರಾಸು ಒಳ್ಳೆ ಭಕ್ತಿ, ಜ್ಞಾನ, ವೈರಾಗ್ಯ, ಆಧ್ಯಾತ್ಮ ಸಾಧನೆಗಾಗಿ ಆ ತ್ರಾಸ ತಗೊಂಡ್ರಿ ಅಂತಂದ್ರೆ ಅದೇ ತಪಸ್ಸು. ಈ ತಪಸ್ಸನ್ನು ನಾವು ಮಾಡಬೇಕು. ಎಲ್ಲ ದ್ವಂದ್ವಗಳಿಂದ ಅತೀತವಾಗಿರೋದೇ ತಪಸ್ಸು. ಅದರೊಳಗೆ ಹೊಕ್ಕೊಂಡ್ಬಿಟ್ರಿ ಅಂದ್ರೆ ಸುಖಿ ಆದರೂ ಕಷ್ಟ, ದುಃಖಿ ಆದರೂ ಕಷ್ಟ, ಮಾನ ಆದರೂ ಕಷ್ಟ, ಅಪಮಾನ ಆದರೂ ಕಷ್ಟ. ನೆಕ್ಸ್ಟ್ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂತಂದ್ರೆ ಸ್ಟಡಿ ಮಾಡಬೇಕು. ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ ಮತ್ತಿನ್ನೇನದಾವ ಎಲ್ಲ ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದಿ ಹಾಕಿಬಿಡ್ಬೇಕು. ಓದಬೇಕು 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 ಓದಬೇಕು, ಬರಿಬೇಕು ಬರಿಬೇಕು ಬರಿಬೇಕು. ಸುಮ್ಮನೆ ಓದೋದು, ಸುಮ್ಮನೆ ಬರೆಯೋದು ನ್ಯೂಸ್ ಪೇಪರ್ ಗಟ್ಟಲೆ ಅಲ್ಲ. ಅನುಭವಿಸಿಗೋತು ಓದಬೇಕು, ಅನುಭವಿಸಿಗೋತು ಬರಿಬೇಕು. ಸ್ವಾಧ್ಯಾಯ. ಮತ್ತೆ ಈಶ್ವರ ಪ್ರಣಿಧಾನ. ನಿಮ್ಮ ಕರ್ಮಗಳು, ನಿಮ್ಮ ಕರ್ಮ ಫಲಗಳು ಎಲ್ಲ ಅವನಿಗೆ ಸಮರ್ಪಣೆ. ನಂದೇನದಿದ್ರೊಳಗ ಅಂತ ಈಶ್ವರನಿಗೆ ಎಲ್ಲ ಸಮರ್ಪಿಸಿ ನಂದೇನು ಇಲ್ಲ ಅನ್ಬೇಕು. ಏನೇನಾಯ್ತು? 5 ಯಮ, 5 ನಿಯಮ ಕಂಪಲ್ಸರಿ. ಈಶ್ವರ ಪ್ರಣಿಧಾನ ರೂಲ್ಸ್ ಎಲ್ಲ ದೇವ್ರದು, ಅದ್ರಾಗೇನು ಮುಲಾಜಿ ಇಲ್ಲ, ನಂದನದು ಏನೇನೂ ಇಲ್ಲ. ಸ್ವಾಧ್ಯಾಯ ಇದು ರೂಲ್ಸ್, ನಿಯಮ, ಸ್ಟಡಿ ಮಾಡಲೇಬೇಕು. ಹಿಂದಿನವರು ಏನು ದಾರಿ ಹಾಕಿ ಕೊಟ್ಟಾರ ಆ ದಾರಿ ಎಂಥದ್ದು ಅಂತೇಳಿ ನೋಡೋದಕ್ಕೆ ಓದೇಬೇಕು, ಓದಬೇಕು, ಕೇಳಬೇಕು, ಬರಿಬೇಕು, ತಪಸ್ಸು ಮಾಡಬೇಕು, ತಾಳ್ಕೋಬೇಕು. ತಾಳ್ಕೋಬೇಕು ತಾಳ್ಕೋಬೇಕು ತಾಳ್ಕೋಬೇಕು. ಎಲ್ಲಿ ತನಕ ತಾಳ್ಕೋಬೇಕು? ಎಲ್ಲ ತಾಳ್ಕೋಬೇಕು. ವಾತಾವರಣದ ಏರುಪೇರು ತಾಳ್ಕೋಬೇಕು, ಸಮಾಜದ ತಾಳ್ಕೋಬೇಕು, ಕೌಟುಂಬಿಕ ತಾಳ್ಕೋಬೇಕು, ಶಾರೀರಿಕ ತಾಳ್ಕೋಬೇಕು. ಎಲ್ಲ ತಾಳದೇ ಒಂದು ದೊಡ್ಡ ಕೆಲಸ. ತಪಸ್. ಮತ್ತೆ ಸಂತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತವಾಗಿರ್ಬೇಕು. ಮತ್ತೆ ಕ್ಲೀನ್ ಆಗಿರ್ಬೇಕು. 5 ರೂಲ್ಸ್ ಇವು. ಇದರ ಯಾರಿಗೂ ಕನ್ಫ್ಯೂಷನ್ ಇಲ್ಲ. ಯಾರ್ಯಾರ ಪರಿಚಯದವ್ರು ಅದಾರ, ಎಂಥದೇ ಕೊಡ್ಲಿ, ತಿಂದ್ರೆ ಏನಾರ ಕುಡಿದ್ರೆ ಸಮಾಧಾನ ಆಗ್ತದ ಹೊಟ್ಟಿ, ಅದೇನ್ ಮಾಡ್ಬೇಕು ಅದು ಮಾಡೇ ಮಾಡ್ತದೆ. ಯಾರ ಬಂದಿಗಾರ ಹೋದ್ರ ಜ್ಯೂಸು ಮತ್ತೆ ಮಜ್ಜಿಗೆ ಮತ್ತೇನಾರ ಏನ್ ಮಾಡ್ತಾರಲ್ಲ, ಆ ನೀರು ಎದ್ರಾಗ ತೊಳಿತಾರ, ಅವು ಕೈ ಸಿಕ್ಕಂತ ಕೊಡದ ನೀರಾಗ, ನಾಳದ ನೀರಾಗ ಎಲ್ಲಿ ಬೇಕಲ್ಲೇ ತೊಳೆದು ಬಿಡ್ತಾರ. ಫಿಲ್ಟರ್ ನೀರ ಗ್ಲಾಸ್ನಾಗ ಹಾಕೊಂಡು ಕುಡಿಲಕ್ಕಷ್ಟೇ, ಉಳಿದದ್ದೆಲ್ಲ ತೊಳೆಯೋದು ಕೊಸಂಬರಿ ಅಂತ ಮಾಡ್ತಾರ. ಅಗ್ನಿ ಸ್ಪರ್ಶ ಇರ್ಲಾರ್ದ ಐಟಮ್ಗಳು ಏನದಾವ ಅವೆಲ್ಲ ಡೇಂಜರ್ ಐಟಮ್. ಅವ್ರ ಮನೆಯೊಳಗೆ ಕ್ಲೀನ್ಲಿನೆಸ್ ಇದ್ದಿದ್ದಿಲ್ಲ ಅಂತಂದ್ರೆ ನಾವು ಏನೇನು ಮುಟ್ಟಬಾರ್ದು. ಅವ್ರ ಮನೆಯಿಂದ ಒಂದು ತಟ್ಟೆ ಚಮಚೆ ಸಹಿತ ಮುಟ್ಟಬಾರ್ದು. ಬಹಳ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಆರೋಗ್ಯ ಕೆಡಿಸುವ ಅಧಿಕಾರ ಯಾರಿಗೆ ಏನು? ಆರೋಗ್ಯ ಕೆಟ್ಟರೆ ಯಾರು ಸಫರ್ ಆಗ್ತಾರೆ? ಅವ್ರೇನು ಅವೇ ತಿಂದು ಹಂಗೆ ಬದುಕಿರ್ತಾರೆ, ಅವ್ರಿಗೆ ಏನಾಗಂಗಿಲ್ಲ, ನಮಗಾಗ್ತದ ತ್ರಾಸ. ಕೇರ್ಫುಲ್ ಆಗಿರ್ಬೇಕು. ಯಮ ನಿಯಮಗಳು ಗೊತ್ತಾದ್ರ ಯಮ ನಿಯಮ ಆದ್ಮೇಲೆ ಆಸನ. ಆಸನ ಏನು? 2ನೇ ಅಧ್ಯಾಯ 46ನೇ ಶ್ಲೋಕ. ಅವ್ರು ಏನಾರ ಅಂತ ಆಸನ ಹಾಕು, ಇಂಥ ಆಸನ ಹಾಕಂತೇಳಿ ಪಾತಂಜಲಿಯವರು ಬರದೇ ಇಲ್ಲ. ಸ್ಥಿರ ಸುಖಮಾಸನಂ. ಸ್ಥಿರವಾಗಿ ಕೂಂದ್ರಪ್ಪ, ನೀನು ಯಾವ ಅವಸ್ಥೆಯಲ್ಲಿ ಕೂಡ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಕುಂದ್ರ, ಅಳ್ಳಾಡ್ಲಾರ್ದಂಗೆ ಕೂಂದ್ರ ಅಷ್ಟೇ. ಸ್ಥಿರವಾದ ಮತ್ತು ಸುಖಮಯವಾದ ಅವಸ್ಥೆನೇ ಆಸನ.
ನಿನಗೆ ಯಾವಾದ್ರಾಗ ಸುಖ ಅನ್ನಿಸ್ತದ ಅದ್ರಾಗೇ ನೀನು ಬಹಳಷ್ಟು ಸ್ಥಿರವಾಗಿ ಕುಂದಿರ್ಲಕ್ ಸಾಧ್ಯ ಅದ. ನಿನಗೆ ಸುಖಾಸನ ಯಾವುದು ಚಲೋ ಅನಿಸ್ತೋ ಆ ಆಸನ ಕುಂದ್ರು. ತಥೋ ದ್ವಂದ್ವ ನಭಿಘಾತ. 2ನೇ ಅಧ್ಯಾಯ 48ನೇ ಶ್ಲೋಕ. ಆಸನ ಸಿದ್ಧಿಯಿಂದ ಸಮಸ್ತ ದ್ವಂದ್ವಗಳ ಅಭಾವವಾಗುತ್ತದೆ. ಅಂದರೆ ಸರ್ವ ಕಷ್ಟಗಳು ಪರಿಹಾರವಾಗುತ್ತವೆ. ದ್ವಂದ್ವಗಳು ಮಾಡ್ಲೇ ಬೇಡ, ಹೋಗ್ಲೇ ಹೋಗೋದಿಲ್ಲ, ತಿನ್ಲೇ ತಿನ್ನಬಾರ್ದು, ಹಿಂಗೆಲ್ಲ ನಾನಾ ರೀತಿ ಪ್ರಶ್ನೆಗಳು. ತಿಂದ್ರೆ ಒಂದು ಸಮಸ್ಯೆ, ತಿನ್ಲಿಲ್ಲ ಅಂದ್ರೆ ಒಂದು ಸಮಸ್ಯೆ. ನಾಲ್ಕನೇದೇನದ ಪ್ರಾಣಾಯಾಮ. ಪ್ರಾಣಾಯಾಮ ಇದ್ರೊಳಗ ಪ್ರಾಣಾಯಾಮ ಚತುಷ್ಟಯ. ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ಗತಿ ವಿಚ್ಛೇದ ಪ್ರಾಣಾಯಾಮ. ಪಾತಂಜಲಿ ಯೋಗ ಸೂತ್ರ 2ನೇ ಅಧ್ಯಾಯ 49ನೇ ಶ್ಲೋಕ. ಆಸನದ ದೃಢ ಸ್ಥಿತಿ ಸಿದ್ಧಿಯಾದ ಮೇಲೆ ಅಳ್ಯಾಡ್ಲಾರ್ದಂಗೆ ಕುಂದ್ರೆ ಸಿದ್ಧಿ ಮಾಡ್ಕೋಬೇಕು. ಮೊದಲು ಸಿದ್ಧಿ ಆದ ಮೇಲೆ ಜನಕ ಮಹಾರಾಜನ ಹೆಂಡತಿದ ಅಂತಃಪುರಕ್ಕೆ, ರಾಣಿ ಅಂತಃಪುರಕ್ಕೆ ಬೆಂಕಿ ಹಚ್ಚಿದ್ರ ಅವ ಜನಕ ಮಹಾರಾಜ ಎದ್ದು ಹೋದ್ನೇನ್ರಿ? ಅಲ್ಲಿದು ಎದ್ದು ಓಡೋದ್ನೇನು? ಗಟ್ಟಿಯಾಗಿ ಕೂತಿದ್ದವ. ದಟ್ ಈಸ್ ಆಸನ ಸಿದ್ಧಿ. ಬೆಕ್ಕದ್ದಲ್ಲ. ಇಷ್ಟೊತ್ತು ಕುಂದಿರ್ಬೇಕು, ಇದು ಮಾಡ್ಬೇಕಂತ ಕುಂತ್ರಿ ಅಂದ್ರೆ ಅದು ಮಾಡ್ಲೇಬೇಕು. ಅದಾಗತ್ತನ ಹೇಳ್ಬಾರ್ದು. ಇಟ್ಟಿಟ್ಟಿಕೆ ಎದ್ದೆದ್ದು ಹೊರಗಡೆ ಹಿಡಿದ್ರೆ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಗಟ್ಟಿಯಾಗಿ ಕುಂದಿರ್ಬೇಕು. ಗಟ್ಟಿಯಾಗಿ ಕುಂದಿರ್ಲಾದ್ರೆ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದ್ರೆ ಆಸನದ ದೃಢ ಸ್ಥಿತಿ ಸಿದ್ಧಿ ಆದ ಮೇಲೆ ಶ್ವಾಸ ಪ್ರಶ್ವಾಸ ಅಂದ್ರೆ ಶ್ವಾಸೋಚ್ಛ್ವಾಸ ವೇಗದಲ್ಲಿ ನಿರೋಧ, ತಡೆ, ನಿಧಾನಗತಿ, ನಿಲ್ಲಿಸೋದು, ಸಾಧಿಸುವುದೇ ಪ್ರಾಣಾಯಾಮ. ಪ್ರಾಣವನ್ನ ನಿಮ್ ಕಂಟ್ರೋಲ್ನಾಗ ತಗೊಳ್ಳೋದು. ಈಗ ನಿಮ್ ಕಂಟ್ರೋಲ್ನಾಗ ಇಲ್ಲ ಅದು ಉಸಿರಾಟ. ತಂತಾನೆ ಹೊತ್ತು ತಂತಾನೆ ಬರ್ತದೆ. ಒಂದ್ಸಾರಿ ಎಡಕಿನ ಮೂಗ್ನಾಗ ಓದ್ತದ, ಒಂದ್ಸಾರಿ ಬಲಕಿನ ಮೂಗ್ನಾಗ ಓದ್ತದ. ನಮ್ ತಮ್ಮ ಕಳೆದನ ಹೆಂಗ್ ಮಾಡಮು ಅಂತ ಯಾರೋ ಬಂದ್ರಪ್ಪ. ಎಷ್ಟು ದಿವ್ಸ ಆಯ್ತು ಸಿಗಲ್ಲ, ಎಲ್ಲೋಗ್ಯಾನೋ, ಕಳೆದು ಬಿಟ್ಟಾನ. ಅವಾಗ ಇವ್ರು ಏನ್ ಮಾಡ್ತಾರ? ಕಣ್ಣು ಮುಚ್ಕೊಂಡು ಕೂತು ಮುಸ್ 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 ಉಸಿರು ಬಿಟ್ಟು ನೋಡ್ತಾರ. ಈಗ ಬಲ್ಕಿನ ಮಗ್ಳು ಉಸಿರಾಡ್ಲಕತ್ತಿತ್ತು ಅಂದ್ರ ಆಯ್ತು, ನಿಮ್ ತಮಗೆ ಏನಾಗಿಲ್ಲ, ಸಿಗ್ತಾನ ಹೋಗೋಣ. ಮತ್ತೆ ಎಡಕಿನ ಮೂಗ್ನಾಗ ಉಸಿರಾಡಿಸ್ಲಕತ್ರ ಯಾಕೋ ಸ್ವಲ್ಪ ಡೌಟ್ ಕಾಣ್ಲಕತ್ತದ ನೋಡಪ್ಪ, ಇನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡಿ ನೋಡ್ತೀನಿ ಅಂತೇಳಿ ಗಟ್ಟಿ ಕಣ್ಣು ಮುಚ್ಚಿ ಉಸಿರಾಟದ ಬಗ್ಗೆ ನೋಡ್ತಾರ. ಎಡಕಿನ ಮೂಗ್ನಾಗೆ ಅದು ಉಸಿರಾಟಕತ್ತಿತ್ತಂದ್ರ ಯಾಕೋ ಡೇಂಜರ್ ಕಾಣ್ಲಕತ್ತದ ನೋಡಪ್ಪ, ಒಳ್ಳೆ ಬರೋದು ಭರಸ ಇಲ್ಲಂಗ ಅನಿಸ್ತದ. ಇಟ್ಟೆ ಅವ್ರು ಏನು ಜ್ಞಾನ ದೃಷ್ಟಿಲಿಂತ ಯೋಗ ದೃಷ್ಟಿಲಿಂತ ಏನೋ ನೋಡಿ ಹೇಳಕತ್ತಾರ ಅಂತ ನೀವು ತಿಳ್ಕೊತೀರಿ. ಅಲ್ಲಿ ಏನಿಲ್ಲ, ಬಲ್ಕಿನ ಮೂಗಿನಾಗ ಉಸಿರಾಟ ನಡೆದದು, ಎಡಕಿನ ಮೂಗಿನಾಗ ಉಸಿರಾಟ ನಡೆದದು ನೋಡಿ ಹೇಳ್ತಾರ. ಮತ್ ನೀವು ಹೇಳ್ತಿದ್ರಂದ್ರೆ ಹೇಳ್ರಿ, ಯಾರಿಗಾರ ಗಂಡು ಹುಟ್ಟದ ಹೆಂಗ, ಹೆಣ್ಣು ಹುಟ್ಟದ ಹೆಂಗ, ನೀನು ಗಂಡು ಬೇಕಾ ಹೆಣ್ಣು ಬೇಕಾ ಅಂತ ಕೇಳಿ ಕಣ್ಣು ಮುಚ್ಚಿ ನಿಮ್ಮ ಮೂಗಿನಾಗ ಉಸಿರು ಬಲಕಿನ ನಡೆದಿತ್ತಂದ್ರ ಅವ್ರಿಗೆ ಏನ್ ಬೇಕು ಅದು ಇಷ್ಟಾರ್ಥ ಸಿದ್ಧಿ. ಎಡಕಿನ ಮಗ್ಳು ನಡೆದಿತ್ತಂತಂದ್ರೆ ಆಗಲ್ಲ ಅಂತ ಹೇಳೋದು. ಒಂದ್ 20 ಮಂದಿಗೆ ಹೇಳಿದ್ರಪ್ಪ, ಅದ್ರಾಗ ಒಂದ್ 10 ಮಂದಿಗೆ ಸಕ್ಸಸ್ ಆಗ್ತವ, 10 ಮಂದಿ ನಿಮ್ಮ ಶಿಷ್ಯರಾಗ್ಬಿಡ್ತಾರೆ. ನೀವು ಹೇಳಿದ್ದು ಕರೆಕ್ಟ್ ಆಯ್ತು ನೋಡ. ಇನ್ನೊಂದು 10 ಮಂದಿಗೆ ಹೇಳಿದ್ ಸುಳ್ಳಾಗಿರುತ್ತೆ. ಹೇಳ್ತಾರೆ ನಡಿ ಅಂತ, ನಡಿ ಎಣ್ಣೆ ಕಾಲಕ್ಕೆ ನಡಿ, ಒಂದ್ 10 ಮಂದಿಯಾರ ಸಿಕ್ಕರು ಸಾಕು ನಡಿ ಅಂತ ನಡೀತಾರೆ ಗಾಡಿ.
ಎಲ್ಲ ಆಭಾಸನ ಕೆಲಸಗಳು. ಅದಕ್ಕೆ ಉಸಿರಿನ ಮೇಲೆ ನಾವು ಡಿಪೆಂಡ್ ಇರ್ಲಾರ್ದಂಗ, ಉಸಿರಿನ ಮೇಲೆ ನಮ್ಮದು ಲಕ್ಷ್ಯ ಇಟ್ಕೊಂಡು ಆ ಉಸಿರು ನಿಧಾನ ಗತಿ ಮಾಡಿ ಅದು ಉಸಿರೇ ಇರ್ಲಾರ್ದಂಗ, ಪ್ರಾಣನೇ ಇರ್ಲಾರ್ದೆ ನಾವು ಬದುಕುವಂತ ಸ್ಥಿತಿ, ಬ್ರಹ್ಮ ಸ್ಥಿತಿ ಪ್ರಾಪ್ತಿ ಮಾಡ್ಕೋಬೇಕು. ಆತ್ಮ ಪ್ರಾಣದ ಮೇಲೆ ನಿಂತದ, ಪ್ರಾಣ ಆತ್ಮನ ಮೇಲೆ ನಿಂತದ್ರಿ? ನಾವು ಸಾಧನೆ ಮಾಡ್ಲಾರ್ದಕ್ಕ ಜೀವಿಗಳಾಗಿ ಉಳಿದೀವಿ, ಬ್ರಹ್ಮ ಸ್ವರೂಪ ಆಗಿಲ್ಲ. ಕ್ರಮಬದ್ಧವಾದ ಯೋಗ ಸಾಧನೆ ಮಾಡಿದರೆ ಪ್ರಾಣವು ಆತ್ಮನನ್ನು ಅವಲಂಬಿಸಿದೆ. ಆತ್ಮ, ಈ ಪ್ರಾಣ ಇದ್ರೂ ಸರಿ ಇಲ್ಲಂದ್ರೂ ಸರಿ ಆತ್ಮಕ್ಕೇನು ವ್ಯತ್ಯಾಸ ಆಗಲ್ಲ. ಆತ್ಮ ಇದ್ದದ್ದೇ, ಅದು ಎಲ್ಲ ಕಾಲದಲ್ಲಿ ಇರಂತದೆ ಅಂತೇಳಿ ಜ್ಞಾನ ಆಗ್ತದೆ. ಬಾಯ ಅಭ್ಯಂತರ ತಮ್ಮವೃತ್ತಿರ್ದಶ ಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ. ದೇಶ ಕಾಲಾದಿ ಮತ್ತು ಸಂಖ್ಯಾದಿಗಳ ಮೂಲಕ ಎಣಿಸಲ್ಪಡುವುದೋ ಅದು ಆ 3 ಪ್ರಕಾರಗಳ ಪ್ರಾಣಾಯಾಮಗಳಾಗಿವೆ. ಪ್ರಥಮ ಪ್ರಾಣಾಯಾಮ, ದ್ವಿತೀಯ ಪ್ರಾಣಾಯಾಮ, ತೃತೀಯ ಪ್ರಾಣಾಯಾಮ, ಚತುರ್ಥ ಪ್ರಾಣಾಯಾಮ. ಒಂದನೇದು ಪ್ರಥಮ ಪ್ರಾಣಾಯಾಮ ಅಂದ್ರೆ ರೇಚಕ, ಮೂಗಿನಿಂದ ಗಾಳಿ ಹೊರಗೆ ಹಾಕದ ರೇಚಕ. ಅದಕ್ಕೇನಂತಾರೆ ಬಾಹ್ಯ ಪ್ರಾಣಾಯಾಮ. ದ್ವಿತೀಯ ಪ್ರಾಣಾಯಾಮ ಅಂದ್ರೆ ಪೂರಕ, ಒಳಗೆ ತಗೊಳ್ಳೋದು. ಅಭ್ಯಂತರ ಪ್ರಾಣಾಯಾಮ. ತೃತೀಯ ಪ್ರಾಣಾಯಾಮ ಅಂದ್ರೆ ಕುಂಭಕ, ಅದು ಸ್ತಂಭ ವೃತ್ತಿ ಪ್ರಾಣಾಯಾಮ, ನಿಲ್ಲಿಸೋದು ಒಳಗ. ಚತುರ್ಥ ಪ್ರಾಣಾಯಾಮ ಅಂದ್ರೆ ಬಾಹ್ಯಾಭ್ಯಂತರ ವಿಷಯಕ್ಷೇಪಿ ಚತುರ್ಥ. ಇದಕ್ಕೆ ಕೈವಲ್ಯ ಪ್ರಾಣಾಯಾಮನು ಅಂತಾರ. ಬಾಹ್ಯ ಮತ್ತು ಆಂತರ್ಯದಲ್ಲಿ ವಿಷಯಗಳನ್ನು ತ್ಯಾಗ ಮಾಡುವುದೇ ತನ್ನಿಂದ ತಾನೇ ಆಗುವ ಚತುರ್ಥ ಪ್ರಾಣಾಯಾಮ. ವಿಷಯಗಳನ್ನು ತ್ಯಾಗ ಮಾಡಬೇಕು. ವಿಷಯ ಭೋಗಕ್ಕಾಗಿ ಒಳಗಿಲಿಂತನೂ ಪ್ರಚೋದನೆಗಳು ಬರ್ತಿರ್ತಾವ, ಹೊರಗಿಲಿಂತನೂ ಪ್ರಚೋದನೆಗಳು ಬರ್ತಿರ್ತಾವ. ಅವೆರಡನ್ನ ಏನ್ ಮಾಡಬೇಕು? ವಿಷಯಗಳನ್ನು ತ್ಯಾಗ ಮಾಡಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಮೇಲಿನ ಹಪಾಪಿ ಏನದ ಹೊರಗಿಲಿಂತನೂ ಕೆಲವೊಂದು ಸಾರಿ ಬರ್ತಾವ, ಒಳಗಿಲಿಂತನೂ ಕೆಲವೊಂದು ಸಾರಿ ಬರ್ತಿರ್ತಾವ. ಬಾಹ್ಯ ಮತ್ತು ಆಂತರ್ಯದಲ್ಲಿಯ ವಿಷಯಗಳನ್ನು ತ್ಯಾಗ ಮಾಡುವುದೇ ತನ್ನಿಂದ ತಾನೇ ಆಗುವ ಚತುರ್ಥ ಪ್ರಾಣಾಯಾಮ. ವಿಷಯಗಳನ್ನು ತ್ಯಾಗ ಮಾಡುವುದು ಅಂತಂದ್ರೆ ವಿಷಯ ಬಗ್ಗೆ ಹಪಹಪಿ ಏನದಲ್ಲ ಅದನ್ನು ತ್ಯಾಗ ಮಾಡೋದು. ಇದರ ಇನ್ನೊಂದು ಉಪಾಯ ಏನದಂದ್ರೆ ಪೂರಕ ಕ್ರಿಯೆ ಮತ್ತು ರೇಚಕ ಕ್ರಿಯೆ. ಅಂದರೆ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುವುದು ಮತ್ತು ಹೊರಗೆ ಬಿಡುವುದು, ಇವೆರಡರ ಮೇಲೆ ಸಾಧಕನು ನಿಯಂತ್ರಣ ಹೊಂದುವುದರಿಂದ ಸಾಧಕನು ಪ್ರಾಣಾಯಾಮ ಮಾಧ್ಯಮದಿಂದ ಸಾಧಕನು ಏನ್ ಮಾಡ್ತಾನ? ಪೂರಕ ಕ್ರಿಯೆಯನ್ನ ಮತ್ತು ರೇಚಕ ಕ್ರಿಯೆಯನ್ನ ಕ್ಷೀಣಗೊಳಿಸುತ್ತಾನೆ ಮತ್ತು ಕೈವಲ್ಯ ಕುಂಭಕದಲ್ಲಿಯೇ ಸ್ಥಿರವಾಗುತ್ತಾನೆ, ಅಲ್ಲೇ ಸ್ಥಿತವಾಗುತ್ತಾನೆ. ಮೂಗಿನಾಗ ಗಾಳಿ ಏನು ಹರಿದಾಡ್ತಿರ್ತದೋ ಅದನ್ನು ಕ್ಷೀಣ, ಮೊದಲು ಫಾಸ್ಟ್ ಇರ್ತದೆ. 21,600 ಸಾರಿ ಉಸಿರಾಡಿಸ್ತಿತ್ತು. ಅಂದ್ರೆ 4 ಸೆಕೆಂಡಿಗೆ ಒಂದು ಉಸಿರು. ರೇಣುಕಾಚಾರ್ಯರು 700 ವರ್ಷ ಪ್ರತ್ಯಕ್ಷವಾಗಿ 700 ವರ್ಷ ಅಪ್ರತ್ಯಕ್ಷವಾಗಿ ಇದ್ರು ಅಂತಂದ್ರೆ 1400 ವರ್ಷ ಬದುಕಬೇಕಾದ್ರೆ ಅವ್ರ ಉಸಿರಾಟದ ಗತಿ ಹೆಂಗಿತ್ತು? 21,600 ಉಸಿರಾಡ್ತಿದ್ರೆ ಒಂದು ದಿವಸಕ್ಕೆ 100 ವರ್ಷ ಬದುಕ್ತಾನ ಆಯುಷ್ಯ. 24 ತಾಸ್ನಾಗ 21,600 ಸಾರಿ ಉಸಿರಾಡಿಸಿದ್ರೆ 100 ವರ್ಷ ಬದುಕ್ತಾನ. ಮತ್ತ ಇನ್ನ ಫಾಸ್ಟ್ ಮಾಡಿದ್ನಪ್ಪ, 43,200 ಸಾರಿ ಉಸಿರಾಡಿಸಿದ್ರೆ ಇನ್ನ ಫಾಸ್ಟ್ ಟೆನ್ಷನ್ ತಗೊಂಡು ಮಾಡಿದ್ನಂತಂದ್ರೆ 50 ವರ್ಷ ಬದುಕ್ತಾನ.
ನಿಧಾನ ಮಾಡುವ. 21,600 ಬದಲಿ 21 ಅರ್ಧ ಎಷ್ಟು? 11,000. 10,000 20,000 ಅರ್ಧ 10,000. 1,600 ಅಂದ್ರೆ 10,800 ಉಸಿರಾಟ. ಇಷ್ಟೇ ಮಾಡಿದ್ನಂದ್ರೆ ಎಷ್ಟು 100 ವರ್ಷ ಬದುಕ್ತಾನ? 21,600 ಒಂದು ದಿವಸಕ್ಕೆ ಉಸಿರಾಡ್ತಿದ್ರ 4 ಸೆಕೆಂಡಿಗೆ ಒಂದು ಉಸಿರು, ಅದಕ್ಕೆ 100 ವರ್ಷ ಬದುಕ್ತಾನ. 21 ಅರ್ಧದಷ್ಟೇ ಉಸಿರಾಡಿಸಿದ್ರೆ ಎಷ್ಟು 100 ವರ್ಷ ಬದುಕ್ತಾನೆ? 50 ವರ್ಷ ಬದುಕ್ತಾನೆ. ನಿಧಾನ ಉಸಿರಾಡಿಸಿದ್ರೆ ಆಯುಷ್ಯ ಹೆಚ್ಚಾಗ್ತದೆ ಕಡಿಮೆ ಆಗ್ತದ್ರಿ? ಹೆಚ್ಚಾಗ್ತದೆ. 200 ವರ್ಷ ಬದುಕ್ತಾನ. 21,000 ಬದಲಿ 42,000 ಉಸಿರಾಡಿಸಿದ್ನಂದ್ರೆ 50 ವರ್ಷ ಬದುಕ್ತಾನೆ. 21,000 ಬದಲಿ 10,500 ಉಸಿರಾಡಿಸಿದ್ನಂತಂದ್ರೆ 200 ವರ್ಷ ಬದುಕ್ತಾನೆ. ಮತ್ತೆ 10,800 ಬದಲಿ 5,400 ಉಸಿರಾಟ ಅಷ್ಟೇ ಮಾಡಿದ್ನಪ್ಪ ಅಂತಂದ್ರೆ 400 ವರ್ಷ ಬದುಕ್ತಾನೆ. ಅದಕ್ಕಿನ್ನ ಕಡಿಮೆ ಮಾಡಿದ್ರಿ 5,400 ಬದಲಿ 2,700 ಉಸಿರಾಟ ಮಾಡಿದ್ನಂತ 800 ವರ್ಷ ಬದುಕ್ತಾನ. ಈ ಜಗತ್ತಿನೊಳಗಿನ ಪ್ರಾಣವನ್ನ ಹೆಚ್ಚು 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 ಬಳಸಿಕೊಳ್ಳೋದ್ರಿಂದ ಆಯುಷ್ಯ ಕಡಿಮೆ ಆಗ್ತದೆ. ಈ ಜಗತ್ತಿನೊಳಗಿನ ಪ್ರಾಣವನ್ನ ಕಡಿಮೆ 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 ಬಳಸಿಕೊಂಡ್ರೆ ಆಯುಷ್ಯ ಹೆಚ್ಚಾಗ್ತದೆ. ಹೆಂಗ ನೋಡ್ರಿ ಲೆಕ್ಕಾಚಾರ. ಅದಕ್ಕೆ ರೇಣುಕಾಚಾರ್ಯರು 700 ವರ್ಷ ಪ್ರತ್ಯಕ್ಷವಾಗಿ 700 ವರ್ಷ ಅಪ್ರತ್ಯಕ್ಷವಾಗಿ ಬದುಕಿದ್ರು ಭೂಮಿ ಮೇಲ ಅಂತಂದ್ರೆ ಅವ್ರದ್ದು ಯೋಗದ ಸಿದ್ಧಿ ಪ್ರಕಾರ 1 ನಿಮಿಷಕ್ಕೆ 1 ಉಸಿರಾಟ. ಅವರು 30 ಸೆಕೆಂಡ್ ಶ್ವಾಸ, 30 ಸೆಕೆಂಡ್ ಉಚ್ಛ್ವಾಸ. ಆ ರೀತಿ ಮಾಡಿದ್ರೆ ಅವ್ರಿಗೇನಾಯ್ತು? 700 ವರ್ಷ ಬದುಕಲು ಸಾಧ್ಯ. ಎಲ್ಲ ಲೆಕ್ಕ ಓಪನ್ ಅದ, ಏನ್ ಮುಚ್ಚಿಟ್ಟಿಲ್ಲ, ಏನಿಲ್ಲ. ಎಲ್ಲ ಪದ್ಧತಿ ಪ್ರಕಾರ ತೆಗೆದಿಟ್ಟೆ ಹೇಳಾಕತ್ತೀವಿ. ಇದು ಅವ್ರಿಗೆ ಗೊತ್ತಾದ್ರೆ ಹೆಂಗ್ ಮಾಡಬೇಕು, ಇವ್ರಿಗೆ ಎಲ್ಲರಿಗೂ ಗೊತ್ತಾಗಲಿ. ಪ್ರಾಣಾಯಾಮದ ಮಹತ್ವ ಗೊತ್ತಾಗಿರ್ಬೇಕೀಗ. ಕ್ಷೀಣಗೊಳಿಸೋದು, ಉಸಿರಾಟದ ಕ್ರಿಯೆ ಪೂರಕ ಮತ್ತು ರೇಚಕಗಳನ್ನು ಕ್ಷೀಣಗೊಳಿಸಿ ಅತ್ಯಂತ ಕಡಿಮೆ ಉಸಿರುಗಳನ್ನ ಉಸಿರಾಡಿಸೋದು. ಕಡಿಮೆ ಉಸಿರಾಡಿಸು, ಕಡಿಮೆ ಉಸಿರಾಡಿಸು, ಕಡಿಮೆ ಉಸಿರಾಡಿಸು. ಕಡಿಮೆ ದುಡ್ಡು ಖರ್ಚು ಮಾಡಬೇಕು, ಕಡಿಮೆ ಊಟ ಮಾಡಬೇಕು, ಕಡಿಮೆ ಉಸಿರು. ಈ ಜಗತ್ತನ್ನು ಅತ್ಯಂತ ಕಡಿಮೆ ಬಳಸಿಕೊಂಡು ಅತ್ಯಂತ ಹೆಚ್ಚು ಉಪಯೋಗ ಆಗಬೇಕು ಜಗತ್ತಿಗೆ. ಕಡಿಮೆ ಬಳಸಬೇಕು. ಹೆಂಗ್ರಿ? ಇಲ್ಲಿ ನಮ್ಮ ಸಂಬಂಧಿಕರದಾಗ ಒಬ್ಬರು ವಕೀಲದಾರ. ಅವರು ಮದುಮಗಳಿಗೆ ಕರ್ಕೊಂಡ್ ಬರ್ಬೇಕಂತ ನಮಗ್ ಕಳಿಸ್ಕೊಟ್ಟಿದ್ರು, ಗಂಡ ಹೆಂಡತಿ. ನಾವಿಬ್ರು ಹೋಗಿದ್ದೆವು. ಆದೆವು. ಅವರು ಎಲ್ಲ ತಯಾರಾಗಿದ್ರು. ಬರೋ ಟೈಮ್ನಾಗ ಜಗ್ಗಿ ಅಳೋದು, ಕರೆಯೋದು, ಏನೇನೋ ಮಾಡ್ಕೊತ ಬಂದ್ರು. ಆಯ್ತು ಬಂದ್ರು. ಡೈರೆಕ್ಟ್ ನಮ್ಮ ಸಂಬಂಧಿಕರು ಒಂದು ಮನೆ ಇತ್ತು. ನಾವೇನು ಹೇಳಿದೆವು, ಕಾರ್ ಇರ್ತದ, 1:15 ಸುಮಾರಿಗೆ ಅಲ್ಲಿ ನಿಮ್ಮೂರಿಗೆ ಬರ್ತೀವಿ. ನಿಮ್ಮೂರಾಗ ಒಂದು ಸ್ವಲ್ಪ ಮಧ್ಯಾಹ್ನ ಏನಾರ ಒಂದಿಟ್ಟು ಊಟದ ವ್ಯವಸ್ಥೆ ಮಾಡಿ. ಆಯ್ತು, ಊಟ ಮಾಡ್ದಂಗೆ ಆಗ್ತದ, ನಿಮ್ಗೆ ಭೇಟಿ ಆದಂಗೆ ಆಗ್ತದ. ಒಂದು 10-12 ಮಂದಿ ಇದೀವಿ. ಆಯ್ತು, ಆಮೇಲೆ ಮತ್ತೆ ನಮ್ಮೂರಿಗೆ ನಾವು ಓದ್ತೀವನ್ನ. ಆಯ್ತು ಅವರು ಸಂತೋಷಲಿಂದ ಎಲ್ಲ ಮಾಡಿದರು. ಮನೆಗೆ ಬಂದು ಅವ್ರು ಏನು ರೊಕ್ಕ ಕೊಟ್ಟಾರ, ಓಸು ರೊಕ್ಕ ಒಳಗೆ ಕೊಟ್ಬಿಟ್ಟೆ. ಅವ್ರಿಗೆ ಕೈಯಾಗ ರೊಕ್ಕ ಕೊಟ್ಟಿದ್ರು ಅವ್ರು ಕರ್ಕೊಂಬರ್ಲಕ್ಕೆ ಹೋಲಕ್ಕೆ. ಯಾಕೆ ಖರ್ಚು ಮಾಡಿಲ್ಲ ಏನಂತ? ಏನು ಖರ್ಚು ಮಾಡಿಲ್ಲ. ಎದಕ್ಕೆ ಖರ್ಚು ಮಾಡಲಿಲ್ಲ? ಇದು ಎದಕ್ಕೆ ಕೊಟ್ಟಿದ್ದೇವೆ? ಒಳಗೆ ತೊಗೊಂಬರ್ಲಕ್ಕೆ ಕೊಟ್ಟಿದ್ದೇವ, ಏನು ಖರ್ಚು ಮಾಡ್ಲಕ್ಕೆ ಕೊಟ್ಟಿದ್ದೇವೆ?
ಮದುವೆ ಟೈಮ್ನಾಗ ಖರ್ಚು ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ. ಎದಕ್ಕೆ ಖರ್ಚು ಮಾಡ್ಬೇಕಂತ ಕೇಳಿದೆ ನಾವು. ಮದುವೆ ಕರ್ಕೊಂಬಂದು ಊಟ ಮಾಡಿಸ್ಬೇಕು, ಊಟ ಮಾಡಿಸಿ ಮುಗಿತಾಯ್ತು. ಮತ್ತೇನು ಸುಮ್ಮನೆ ಖರ್ಚು ಮಾಡೋದ? ಇಲ್ಲ ಮದುವೆ ಅಂದ್ರೆ ಇದು ಖರ್ಚು ಮಾಡೋದಕ್ಕೆ ಇರ್ತದೆ. ನೀ ಖರ್ಚು ಮಾಡ್ಲಾರ್ದೆ ತಗೊಂಬಂದಿದೆಲ್ಲ ಇದು ನಮ್ಮ ಮನಸ್ಸಿಗೆ ಚಲೋ ಅನ್ಸ್ಲಿಲ್ಲ ನೋಡ್ರಿ. ನಿನಗೆ ಚಲೋ ಅನ್ಸ್ಲಿಲ್ಲ ಅಂತಂದ್ರೆ ನಾನೇನ್ ಮಾಡ್ಲಪ್ಪ, ನನಗಂತೂ ಚಲೋ ಅನ್ಸ. ಅದಕ್ಕೆ ಇಲ್ಲಿ ಹೇಳೋ ಉದ್ದೇಶ ಏನು? ಅತಿ ಕಡಿಮೆ ಭೋಗ, ಅತಿ ಹೆಚ್ಚ ಯೋಗ, ಇದು ಸಾಧನೆ ಮಾಡಬೇಕು. ಅದಕ್ಕೆ ಈ ಒಂದು ಉಸಿರಾಟ ಮಾಡಲಿಲ್ಲ ಅಂದ್ರೆ ಸತ್ ಹೊತ್ತೀವಿ ಅಂತೇಳಿ ಏನು ಜೀವಭಾವ ಅದಲ್ಲ. ಈ ಉಸಿರಾಟದ ಮೇಲೆ ನಾವು ಅವಲಂಬನೆ ಇರಲಾರ್ದೆ ಆತ್ಮ ಏನಾಗ್ಯದ, ಆ ಉಸಿರಾಟಕ್ಕೆ ಆಸರೆ ಆಗ್ಯದೆ. ಆತ್ಮ ಇಲ್ಲ ಅಂತಂದ್ರೆ ಆ ಉಸಿರಾಟ ನಡೆಯಂಗಿಲ್ಲ. ನಾನು ಅದೀನಿ ಅಂತೇಳಿ ಈ ಶರೀರ ಉಸಿರಾಡಿಸ್ಲಕತ್ತದ. ಆ ಶರೀರ ಉಸಿರಾಡಿಸ್ಲಕತ್ತದ ನಾನು ಅದೀನಿ ಅಂತ ತಿಳ್ಕೊಂಡ್ರೆ ಅದು ದಡ್ಡತನ. ಶರೀರದ ಉಸಿರು ಬಂದಾಯ್ತಂದ್ರೆ ನನಗೇನೋ ಆತದ ಅಂತ ತಿಳ್ಕೊಂಡ್ರೆ ಅದು ದಡ್ಡತನ. ಈಗಿರೋ ಭಾವನೆ ಹಂಗೆ ಅದ ಇಲ್ರಿ. ಉಸಿರಾಟ ಬಂದಾಯ್ತಂದ್ರೆ ನನಗೆ ಏನೋ ಆತದ. ಉಸಿರಾಟ ಬಂದ್ ಮಾಡಿದ್ರೆ ನಿಮಗೇನಾಗ್ತದೆ? ಅದಕ್ಕೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ, ಆನಂದಮಯ ಶರೀರ, ಇವೆಲ್ಲ ಕೂಡಿ ಜೀವನಿಗೆ ಏನ್ ಮಾಡ್ಯಾವ ಅಂತಂದ್ರೆ ನಾವಿಲ್ಲ ಅಂತಂದ್ರೆ ನೀವು ಬದುಕಲ್ಲ ನಂಗೆ ಮಾಡಿಟ್ಬಿಟ್ಟವು. ಆ ಜೀವನಿಗೆ ಏನಾಗ್ಯದ, ಅಜ್ಞಾನ ಕವಿದದ್ದಕ್ಕೆ ಹಂಗಾಗ್ಯದ. ಗುರು ಆದವನು ಆ ಅಜ್ಞಾನದ ಆವರಣ ತೆಗೆದನಂತಂದ್ರೆ, ಅಲ್ಲೇ ಮಕ್ಕಳ್ರೆ ನಿಮಗೆ ನಾನು ಆಸರದೀನಿ, ನೀವೇ ನನಗೆ ಆಸರ ಇದ್ದಂಗೆ ನಾಟಕ ಮಾಡ್ಲಿಕ್ಕತ್ತಿರಲ್ಲ ಅಂತ ಗೊತ್ತಾಗುತ್ತೆ. ಸೂಕ್ಷ್ಮ ವಿಚಾರ ಹೌದಲ್ರಿ ಇದು. ಆತ್ಮ ಆ ಶರೀರಗಳಿಗೆ ಆಸರ ಆಗ್ಯದ, ಶರೀರಗಳ ಆತ್ಮಕ್ಕೆ ಆಸರ ಆಗ್ಯದ. ಆ ಶರೀರಗಳು ಇದ್ರೇಟು ಬಿಟ್ರೇಟು ಆತ್ಮಕ್ಕೇನ ಫರಕ್ ಬೀಳತದ? ಆತ್ಮಸ್ವರೂಪ ಅನ್ನೋದು ನಮ್ಮದು ದೃಢವಾಗಿ ಇಲ್ಲದಕ್ಕ ಇವೆಲ್ಲ ತೊಂದರೆಗಳು ಅನುಭವಿಸ್ಲಕತ್ತೀವಿ. ಒಂದು ಸಲ ನಮ್ಮ ಆತ್ಮಸ್ವರೂಪದ ಬಗ್ಗೆ ದೃಢವಾದ ಜ್ಞಾನ ಆಯ್ತು ಅಂದ್ರೆ ಮುಗಿತಲ್ಲ. ಅದಕ್ಕೆ 4 ಅಂಗಗಳು ಹೇಳಾಯ್ತು: ಯಮ, ನಿಯಮ, ಆಸನ, ಪ್ರಾಣಾಯಾಮ. ನಾಳೆಗೆ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ನಾಳೆ ಹೇಳ. ಟೈಮ್ ಆಯ್ತು. ಅರ್ಥ ಆಗ್ಲಕತ್ತದ್ರ? ಮುಂದಿನ ಭಾಗ ನಾಳೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ.